ಏನ್ರಿ ಲಾಯರ್ ಮಹಾಶಯರ, ನನಗೊಂದ್ ಸಂಶಯ ಬಂದದ, ನಿವಾರಣೆ ಮಾಡ್ತೀರೇನ್ರಿ? ಮನೆಯಲ್ಲೋ ಡ್ಯೂಟಿನಾ? ಅದೇನ್ ಹೇಳು. ನೀವ್ 5 ಮಂದಿ ಅಣ್ಣ ತಮ್ಮಂದಿರ್ಗ ಒಬ್ಬಾಕಿನೇ ತಾಯಿ ಅಲ್ಲಿಲ್ರಿ? ಹೌದು. ಅಂದ್ರ ನಾವ್ 5 ಮಂದಿ ಸೊಸೆರ್ಗೂ ಆಕಿನೇ ಅತ್ತಿ, ಹೌದಲ್ಲ? ಹೌದು, ಅದೇನ್ ಹೇಳು. ಮತ್ತ ನಮ್ಮ ಅತ್ತಿ ಒಡವೆಗಳನ್ನ 5 ಮಂದಿ ಸೊಸೆರ್ಗೂ ಸೇರ್ಬೇಕಾದ್ದು ನ್ಯಾಯವೋ ಅಲ್ವೋ ಅನ್ನೋದ ನನಗ್ ಸಂಶಯ ಬಂದ್ಬಿಟ್ಟದ. ಇದೇನೇ ಇದು? ಯಾವತ್ತೂ ಇಲ್ದಿರೋ ಸಂಶಯ ಇವತ್ತು ನನ್ ಕಿತ್ತೂರ್ ಚೆನ್ನಮ್ಮ. ಎಲ್ಲ ಒಡವೆಗಳನ್ನು ನಿಮ್ ದೊಡ್ಡತ್ತಿಗೆದ್ರ ಇಬ್ರ ಹೇರ್ಕೊಂಡು ಸಿಂಗಾರದಾಗ ಬೀಗ್ತಿದ್ರ, ನಾನ್ ಬಿಗ್ದಂಗ್ ಲೆಕ್ಕನೇನ? ಲೇ 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 ಲೇ, ಏನೇ ಇದು? ಡೈಲಾಗ್ ಎಲ್ಲ ಉಲ್ಟಾ. ಆನ್ಸರ್ ಟು ದ ಪಾಯಿಂಟ್. ಅಬೇ ಅಬೇ, ಈಗ ನಾನು ಏನು ಮಾಡುತ್ತೀಯ ಬೇ? ನಾಳೆ ಹೊತ್ ಮಾಡೋಕ್ ಮುಂದ ನಿಮ್ ರಾಜೇಶ್ವರಿ ಅದಕ್ಕೆ ಕೊರಳಾಗಿರೋ ಕಾಸಿನ ಸರ ನನ್ ಕೊರಳಾಗಿ ಬೀಳ್ಬೇಕು, ತಿಳಿತೇನ? ಲೇ ಅನ್ನಪೂರ್ಣ, ಇಷ್ಟು ವರ್ಷ ಅತ್ತಿಗೆ ಅದನ್ನ ಹಾಕೊಂಡಿದ್ದಾಳೆ, ಈಗ ಇದ್ದಕ್ಕಿದ್ದ ಹಾಗೆ ವರ್ಷಾನ್ಗಟ್ಲೆಯಿಂದ ಹಾಕೋತಾರಂತೆ. ನಾನೀಗ ಅದನ್ನ ನಿಮ್ಮನ್ನ ಕೇಳಕ್ ಹತ್ತಿರೋದು. ನೀವು ಹೋಗಿ ಕೇಳ್ತಿರೋ ಇಲ್ಲ ನಾಳೆ ಹೋಗಿ ಕೇಳೋ? ಈಗ ನೀನ್ ಅದನ್ನ ಹಾಕೊಂಡು ಯಾವ ಘನಕಾರ್ಯ ಸಾಧಿಸ್ಬೇಕು ಅಂತೀನಿ. ನೀವ್ ಹೋಗಿ ಕೇಳ್ತಿರೋ ಇಲ್ಲ ನಾನೇ ಹೋಗಿ ಗಲಾಟೆ ಮಾಡ್ಲೋ? ಅನ್ನಪೂರ್ಣ, ಗಲಾಟೆ ಮಾಡ್ಬೇಡ ಕಣೆ, ದೊಡ್ಡಣ್ಣ ಕೇಳಿಸ್ಕೊಂಡ್ರೆ ನೊಂದ್ಕೋತಾರೆ ಕಣೆ. ನಿಮ್ ದೊಡ್ಡನ ನೊಂದ್ಕೊಂಡ್ರ ನಿಮ್ ಕಾಲ್ ಚುರ್ ಅಂತದ, ಹೌದಲ್ಲ? ಮತ್ತೆ ನಾ ಹೇಳಿದ ಕೆಲಸ ಮಾಡಿ. ಇಲ್ಲ ಅನ್ನಪೂರ್ಣ, ನೀನ್ ಯಾವ ಧೈರ್ಯದಿಂದ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ವೇ. ನಾ ಈ ಮನೆ ಸೊಸಿ ಅನ್ನೋ ಧೈರ್ಯ ಹೆಂಡತಿ ಅನ್ನೋ ರೂಲ್ಸ್ ಇಂದ. ಅಯ್ಯೋ ಅಯ್ಯೋ. ಪೂಜೆ ಆಯ್ತಾ ಅದಕ್ಕೆ? ಪೂಜೆ ಶಾಸ್ತ್ರ ಮಾಡಿ ಆಯ್ತು. ಪೂಜೆ ಮಾಡಲು ಮನಸ್ಸು ಸರಿ ಇಲ್ಲದಿದ್ದರೂ ಮುಂದಿನ ಜನ್ಮದಲ್ಲಾದ್ರೂ ಸುಖ ಪಡುವುದು ಬೇಡವೋ? ಅದಕ್ಕೆ 1 ನಿಮಿಷ ದೇವರಲ್ಲಿ ಬೇಡಿಕೊಂಡೆ. ಅದರಿಂದ ನಿನಗೇನು ಕಷ್ಟ? ಏನು ಬೇಕು ನಿನಗೆ? ಏನಿಲ್ಲ ಅದಕ್ಕೆ, ಅನ್ನಪೂರ್ಣ ಯಾರ್ದೋ ಮನೆಗೆ ಅರ್ಶನ ಕುಂಕುಮ ಹೋಗ್ತೀನಿ ಅಂದ್ಲು. ಸದ್ಯ ಬೇಗ ಹೋಗ್ಲಿಕ್ಕೆ ಹೇಳಪ್ಪ. ಅವಳು ಹೋದರೆ ಮನೆಯಲ್ಲಿ ಕಿರುಚೋ ಕತ್ತೆಗಳಲ್ಲಿ ಒಂದಾದ್ರೂ ಕಡಿಮೆ ಆಗುತ್ತದೆ. ಅದಕ್ಕೆ ಸ್ವಲ್ಪ ಕಾಸಿನ ಸರ ಕೊಡ್ತೀರಾ? ಕಾಸಿನ ಸರನಾ? ಸಾಯಂಕಾಲ ವಾಪಸ್ ಅನ್ಕೊಂಡ್ಬಿಡ್ತಾಳಕ್ಕೆ, ಪ್ಲೀಸ್. ನನಗೆ ಗೊತ್ತುಂಟು, ಇದು ನಿನ್ನ ತಲೆಯಲ್ಲ, ಇದು ಅವಳದೇ ಉಪಾಯ. ಅವಳು ಈ ಮನೆಗೆ ಸಂಸಾರ ಮಾಡಲಿಕ್ಕೆ ಬಂದ ದಿನದಿಂದ ಈ ಕಾಸಿನ ಸರ ಮೇಲೆ ಕಣ್ಣುಂಟು. ತೆಗೆದುಕೋ ಮಾರಾಯ. ನೋಡು ಮಾರಾಯ, ಈ ನನ್ನ ತಾಳಿಯನ್ನು ಮಾತ್ರ ಬಿಟ್ಟುಕೊಡಲು ಸಾಧ್ಯವಿಲ್ಲ. ಕ್ಷಮಿಸಬೇಕೆಂದು ಹೇಳು ಹೋಗು. ಇದೆಲ್ಲ ಯಾತಕಕ್ಕೆ? ನಾನ್ ಕೇಳಿದ್ದು ಬರೀ ಕಾಸಿನ ಸರ. ಕಾನೂನು ತಿಳಿದಿರೋ ಗಂಡನನ್ನ ಬಿಟ್ಟು ಕಾಸಿನ ಸರ ಕೇಳ್ದವಳು ನಾಳೆ ಇದನ್ನು ಬಿಡ್ತಾಳೇನು? ಗೊಪ್ಪ ಈ ವಾಳೆಯನ್ನು, ಇದು ಬಂಗಾರತ್ತೆ. ನಾನ್ ಬಿಟ್ಟಿದ್ದೇಳು ಗಂಡ ಇದು ಇಲ್ಲಂತಾಗಿದ್ದೇನೆ. ಈ ಮನೆಯನ್ನ ನನ್ ಮನೆ ತಿಳಿದುಕೊಂಡಿರಲ್ಲ. ಈ ನನ್ನ ಹುಟ್ಟಿದಕ್ಕೆ ಆಗಬೇಕಪ್ಪ. ನೀನು ಹೋಗು, ಹೋಗಪ್ಪ. ಹುಟ್ಟು ಕೃಷ್ಣ, ಈ ಮನೇಲಿರೋರಿಗೆಲ್ಲ ನೀನೇ ಬುದ್ಧಿ ಕಲಿಸು. ಇದು ಸಂಗೀತಾನ ಸಂತೆ ಮೇಳನ? ಬೆಳಿಗ್ಗೆನೆ ಎದ್ದು ರಾಮ ಕೃಷ್ಣ ಅನ್ನೋದ್ ಬಿಟ್ಟು ಏನಮ್ಮ ಇದು ಅರ್ಚಾಟ ಕೂಗಾಟ? ಇದು ಅರ್ಚಾಟನೂ ಅಲ್ಲ, ಕೂಗಾಟನೂ ಅಲ್ಲ, ಡಿಸ್ಕೋ ಡ್ಯಾನ್ಸ್. ನಿಮ್ಗೆ ಇಷ್ಟ ಇಲ್ದಿದ್ರೆ ಕಿವಿ ಮುಚ್ಕೊಳ್ಳಿ, ಇಲ್ಲ ಬಾಗಿಲು ಹಾಕೊಳ್ಳಿ. ಆ ಹಾಳು ಪ್ರಾರಬ್ಧನ ನಿಮ್ ರೂಮಲ್ಲಿ ಇಟ್ಕೊಳ್ಬಾರ್ದೇನೋ? ಏಕೆ? ಈ ಹಾಲು ನಮ್ದಲ್ವಾ? ನಿಮ್ ರೂಮ್ ಅಂತ ಸಪರೇಟ್ ಮಾಡಿ ಹೇಳೋದ್ರಲ್ಲಿ ನಿಮ್ ಉದ್ದೇಶ? ನಿಮ್ ಮನೆಯನ್ನ ನಮ್ದೇ ಅಂತ ತಿಳ್ಕೊಂಡಿದ್ದೀನಿ. ಬರೇ ನಮ್ದೇ ಅಲ್ಲಮ್ಮ, ನಮ್ ಎಲ್ಲರದು. ಮನೆ ಹಿರಿಯರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ ಕಲಿ. ಮರ್ಯಾದೆ ಕೊಟ್ಟು ಪಡೆಯೋದನ್ನ ಮೊದಲು ನಿಮ್ ಹಿರಿಯರಿಗೆ ಕಲಿಸಿ. ಅಂದ್ರೆ ಅಮ್ಮ ತಾಯಿ ಅಂತ ನಿನ್ ಕಾಲ್ ಹಿಡಿದು ಬೇಡ್ಕೋಬೇಕಾ? ನಿಮ್ಮ ಅನುಕೂಲಕ್ಕೆ ನನ್ ಕಾಲ್ ಹಿಡಿದ್ರೆ ತಪ್ಪೇನಿಲ್ಲ. ಅವಳು ನನ್ ಹೆಂಡತಿ, ನನ್ ಹೆಂಡತಿ ಮೇಲೆ ನಾನೇ ಕೈ ಮಾಡೋಲ್ಲ. ನೀನ್ ಯಾರು? ತಪ್ಪಲ್ವಾ? ಇಳ್ಸಮ್ಮ, ಇಳ್ಸು. ಮುರಳಿ, ನಿನ್ ಹೆಂಡತಿ ಬುದ್ಧಿ ಹೇಳೋದ್ ಬಿಟ್ಟು ಯಾರ ಹೆಂಡತಿಗೆ ಯಾರನ್ನ ಬುದ್ಧಿ ಹೇಳ್ತಿದ್ದಾರೆ ಈ ಮನೇಲಿ? ಐ ಆಮ್ ಸಾರಿ ಜಯ. ಆನಂದನೇ ಪಡೆದೇ ಇರೋ ಜನರ ಹತ್ರ ನಮ್ಗೇನ್ ಕೆಲಸ? ಕಮ್ ಆನ್, ಲೆಟ್ಸ್ ಗೋ. ಆಯ್ತಾ ಮಗದ್ ಮಂಗಾರ್ತಿ? ಅಂದ್ರೆ 3 ಬಿಟ್ಟರು ಬುದ್ಧಿ ಹೇಳಕ್ ಹೋದ್ರೆ ಏನಾಯ್ತದೆ ಅಂತ ಗೊತ್ತಾಯ್ತಲ್ಲ. ಯಾವಳ ಇನ್ಯಾವ್ರಿಗೂ ಬುದ್ಧಿ ಹೇಳಕ್ ಹೋದ್ರೆ ನಿಮ್ಗೆ ಯಾಕೆ? ನಾಯಿಗಳು ನಿದ್ದೆ ಮಾಡ್ತಿದ್ರೆ ಕತ್ತೆಗಳು ಕೂಗ್ಕೋತಾವಂತೆ. ಇಲ್ಲಿ ಮನೆಯಾಗ ಏನೇ ನಡಿಬೇಕೋ ಏನೋ, ಬಂದದೆ ಬಂದು ಮೂದೇವಿ ನಗ್ನತ್ತಿದ್ ಮನೆ ಬಣಗುಟ್ಟೋಯ್ತು. ಇನ್ನು ಯಾಕೆ ಇಲ್ಲೇ ನಿಂತಿದ್ದೀರಾ? ಬರ್ರಿ. ಲೋ ರಾಮರಾಯರೇ, ನಿನ್ನ ಕೊನೆ ತಮ್ಮನ ಹೆಂಡತಿ ಜಾತಕನ ಯಾರ ಹತ್ರ ತೋರಿಸಿದೇನಪ್ಪ? ಅವ್ರ ಜಾತಕ ಏನೋ ಸರಿಯಾಗೇ ಇದೆ, ನಮ್ಮ ಜಾತಕನೇ ಸರಿಯಾಗಿಲ್ಲ. ಗೋಪಿ, ಗೋಪಿ, ಗಂಟೆ ಹೇಳಾಯ್ತು,
ಜಾಗಿಂಗ್ ಹೋಗೋಣ ಬಾರೋ. ಲೇ ಗೋಪಿ, ಅವನು ಬರೋದಿಲ್ಲ, ನೀವು ಹೋಗಿ. ಬೆಳಿಗ್ಗೆ ಜಾಗಿಂಗ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಕಳಿಸ್ಕೊಡಮ್ಮ. ಸದ್ಯಕ್ಕೆ ಅವನ ಆರೋಗ್ಯ ಚಂದುಂಟು. ಜಾಗಿಂಗ್ ಹೋಗಿ ಕೈ ಕಾಲು ಮುರಿದುಕೊಂಡರೆ ಆಸ್ಪತ್ರೆಗೆ ಸುತ್ತುವುದಕ್ಕೆ ನನ್ನ ಆರೋಗ್ಯ ಚಂದಿಲ್ಲ. ಮೊದಲಾಗಿ ಈ ಮನೆಯಲ್ಲಿ ನನ್ನನ್ನು ಕೇಳಲು ಯಾವ ಗಂಡು ದಿಕ್ಕಿಲ್ಲ. ಜಾಗಿಂಗ್ ಹೋಗುವೇನು? ಜಾಗಿಂಗು ಕೈ ಕಾಲು ಮುರಿದು ಹೋಗುತ್ತೇನೆ. ನಡೆಯ ಒಳಗೆ. ದೊಡ್ಡಪ್ಪ ಅಂತ ದೊಡ್ಡಪ್ಪ. ಅವರ ಜೊತೆ ಜಾಗಿಂಗ್ ಹೋಗುವುದು, ಜಾಗಿಂಗ್. ಲೋ ಶ್ರೀಧರ, ಇವತ್ತು ನಿಜವಾಗ್ಲೂ ಓಡ್ದೆ ಕಣ. ಅಮ್ಮ, ಓಡೋದು ಅಂದ್ರೆ ಏನೋ ಅನ್ಕೊಂಡಿದ್ದೆ, ಇಷ್ಟೊಂದು ಕಷ್ಟ ಅನ್ಕೊಂಡಿರಲ್ಲಪ್ಪ. ಇಲ್ಲಿ ನೋಡು, ಎಷ್ಟೊಂದು ಬೆವರು, ಇಷ್ಟೊಂದು ಬೆವರು ಯಾವತ್ತೂ ಬಂದಿರಲಿಲ್ಲ. ಅಮ್ಮ, ಅಂದಹಾಗೆ ನೀನ್ ನೋಡಿ ಖುಷಿ ಪಡ್ಲಿ ಅಂತ ನಿನ್ ರೂಮ್ ಸುತ್ತಲೂ ಓಡ್ದೆ ಕಣ. ನೀನ್ ನೋಡ್ಲಿಲ್ವಾ? ಅಮ್ಮ, ಯಾಕಮ್ಮ ಇಷ್ಟೊಂದು ಸುಸ್ತು ಮಾಡ್ಕೋತಾ ಇದೀಯಾ? ಬಹಳ ಸುಸ್ತಾಗ್ಬಿಟ್ಟಿದ್ಯಪ್ಪ. ಕೂತ್ಕೋ. ಏನಂದ್ರೆ ಆ ಹೊಸ ಕರ್ಕಿಪ್ನಾಗ ಯಾಕೆ ಬರ್ತಾ ಇದ್ದೀರಾ? ಮಂಜಯ್ಯ, ಹಳೆ ಚೌಕ ಇದ್ರೆ ತಂದ್ಕೊಳ್ಳು ನಿಮ್ ದೊಡ್ಡಯ್ಯನವ್ರಿಗೆ. ತಗೊಳ್ಳಿ ಬುದ್ಧಿ. ಹಾಲಪ್ಪ, ಇವತ್ತಿಂದ ಒಂದ್ ಅರ್ಧ ಲೀಟರ್ ಹಾಲ್ನ ನನಗ್ ಬೇರೆ ಹಾಕಪ್ಪ. ಆಯ್ತವ. ಯಾಕಮ್ಮ, ಮಗುಗ್ ಹಾಲು ಕಡಿಮೆ ಆಗಿದೆಯೇನು? ಇಲ್ಲ, ನನ್ ತಲೆಯಾಗ ಬುದ್ಧಿ ಕಮ್ಮಿ ಆಗೈತೆ. ಇನ್ ನೋಡು, ಇವತ್ತಿಂದ ಹಾಕೋ ಹಾಲ್ಗೆ ನನ್ ತಾವೇ ದುಡ್ಡಿಸ್ಕೊ. ಸರಿ ಅಮ್ಮ. ಅನ್ನಪೂರ್ಣ, ಆ ಸ್ಟವ್ ಯಾಕಮ್ಮ ಹಚ್ಚಿದ್ಯಾ? ಒಂದ್ ಅರ್ಧ ಪಾವು ಅಕ್ಕಿ ಬೇಯಿಸ್ಕೊಳಕ್ಕೆ. ದಿನಾ ಕೋರ್ಟಿಗೆ ಲೇಟ್ ಆಗ್ತಿದ್ರ ಅವ್ರು ನನ್ನ ಹೋಯ್ತಾರೆ. ಅಮ್ಮ ಲಕ್ಷ್ಮಿ, ಸ್ವಲ್ಪ ಇತ್ತ ಕಡೆ ಬಾ. ನನ್ನ ಮಗ ಗೋಪಿಗೆ ಬದನೆಕಾಯಿ ಪದಾರ್ಥ ತಿಂದು ಬೇಜಾರಾಗಿದೆ ಉಂಟು. ಅದಕ್ಕೆ ಕ್ಯಾರೆಟ್ ಪಲ್ಯ ಮಾಡಬೇಕು. ಜಾಗ ಬಿಡು. ನನ್ನ ಮಗ ಹಸು ಅಂತ ಅಳ್ತಾ ಇದ್ದೆ, ಮನಗಿಸ್ಬಿಟ್ಟು ಬಂದೀನಿ. ನಾನು 4 ಗಂಟೆ ಬರ್ತೀನಿ. ನೀರು ಉಪಯೋಗಿಸ್ಕೊಳ್ಳಿಮ್ಮ, ಉಪಯೋಗಿಸ್ಕೊಳ್ಳಿ. ಒಬ್ಬೊಬ್ರು ಒಂದೊಂದನ್ನೇ ಉಪಯೋಗಿಸ್ಕೊಳ್ಳಿ. ಸಾಲದೆ ಹೋದ್ರೆ ನನ್ನನ್ನು ಚಿತ್ತು ಬೇಯಿಸಿ ತಿಂದು ಹಾಕ್ಬಿಡಿ. ಅವ್ರವ್ರ ತೊಂದ್ರೆಗೆ ಅವ್ರವ್ರು ಉಪಯೋಗಿಸ್ಕೊಂಡ್ರೆ ನಿಂದೇ ನಿಲ್ಲಿ ದೊಡ್ಡಸ್ತಿಗೆ. ಮೊದಲು ನಿನ್ ಗಂಡನ ಬೇಯಿಸಾಕೊಂಡ್ ನೋಡ್ಕೊ. ಚೆನ್ನಾಗಿ ಹೇಳ್ದೆಮ್ಮ, ಚೆನ್ನಾಗಿ ಹೇಳ್ದೆ. ನಿಮ್ಮಗಳ ಉದ್ದೇಶ ಏನು ಅಂತ ಈಗ ನನಗೆ ಚೆನ್ನಾಗಿ ಅರ್ಥ ಆಗೋಯ್ತು. ತಗೊಳ್ಳಿ, ಇದನ್ನು ನೀವೇ ಉಪಯೋಗಿಸ್ಕೊಳ್ಳಿ. ಏನಂದ್ರೆ ಕೇಳಿಸ್ಕೊಂಡ್ರ? ಇವತ್ತು ಅವ್ರವ್ರ ಅಡಿಗೆ ಅವ್ರವ್ರು ಮಾಡ್ಕೋತಾರಂತೆ. ಇಷ್ಟು ವರ್ಷ ಒಂದ್ ಅಡಿಗೆ ಮನೆಯಿದ್ದಿದ್ದು ಈ ಮನೆಯಲ್ಲಿ ಇವತ್ತು 5 ಒಲೆ ಹಚ್ಚಿಟ್ಟಿದ್ದಾರೆ. ನಾನೇನೋ ದೊಡ್ಡಸ್ಗೆ ಮಾಡಿ ಇವ್ರ ಮೇಲೆಲ್ಲ ಅಧಿಕಾರ ಚಲಾಯಿಸ್ತಿದ್ದೀನಿ ಅಂತ ನನ್ನೆಲ್ಲರೂ ವಿಷ ಕಾರ್ತಿದ್ದಾರೆ. ಸೀತಾ, ನಾನು ಯಾರನ್ನೇನು ಅನ್ನಕ್ಕಾಗ್ತಾ ಇಲ್ಲ ಕಣೆ. ಮನೆಯಲ್ಲಿ ಮೊದಲನೇ ಮೋಸ. ನಾನು ಇಷ್ಟೊಂದು ಅಸಹಾಯಕ ಹೇಗಾದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಛೇ, ನೀವು ಹೆಂಗಸರು ಸೇರ್ಕೊಂಡು ನಮ್ಮ ಮನೆ ನರ್ಕ ಮಾಡ್ತಾ ಇದ್ದಾರೆ ಕಣೆ, ನರ್ಕ ಮಾಡ್ತಾ ಇದ್ದೀರಾ. ಹೌದು, ನೀವು ಒಬ್ರೇ ಕಮ್ಮಿ ಆಗಿದ್ದಿದ್ದು. ಕೊನೆಗೆ ಆ ಮಾತು ನಿಮ್ ಬಾಯಿನೂ ಬಂತೋ ಇಲ್ವೋ? ಸರಿ, ಈ ಮನೇನ ನಾನೇ ನರ್ಕ ಮಾಡ್ತಾ ಇರೋದು. ನನ್ಗೇನ್ರಿ, ಅವ್ರವ್ರ ಅಡಿಗೆ ಅವ್ರವ್ರು ಮಾಡ್ಕೋತಾರಂತೆ, ಅಷ್ಟೇ ತಾನೇ. ಮಾಡ್ಕೊಳ್ಳಿ ಬಿಡ್ರಿ, ಮಾಡ್ಕೊಳ್ಳಿ. ಏನು ಅಂದ್ರೆ ಟಿಫನ್ ಮಾಡಿದ್ರಂತೆ, ಬನ್ನಿ. ಅಯ್ಯೋ, ನಿಮ್ಮನ್ನೇ ಏನು ಉಪ್ಪಿಟ್ಟ? ಇಡ್ಲಿ. ಇಡ್ಲಿನಾ? ನಾನೇ ಖುದ್ದಾಗಿ ನಿಂತು ಮಾಡಿದ್ದ. ತಿನ್ರಿ. ಯಾಕ್ರಿ ಹಾಗೋಗಿದ್ದೀರಿ? ನಿಮ್ ನಾಲ್ಕಿಗೆ ಚಲೋ ಬರ್ಲಿಲ್ಲೇನ? ಚಲೋ ಇದ್ದಿದ್ರೆ ತಿಂತಿರ್ಲಿಲ್ಲೇನು? ಯಾಕ್ರಿ, ಏನಾಗೈತ್ರಿ?
ಏನಾಗಿದೆ ಅಂತ ನೀನೇ ತಿನ್ನೋಡು. ಸರೇನಾ ರೀ, ನನ್ ಕೈನಾಗಿನ ಅಡಿಗೆ ನಿಮ್ಗೆ ಹ್ಯಾಂಗ್ ಸರಿ ಬರ್ತದೆ? ನಿಮ್ ಮನೆಯಾಗೆ ನಿಮ್ ದೊಡ್ಡದಕ್ಕೆ ತಾನೆ ಮೆಹರ್ಬಾನಿ. ಆಕೆ ಮಾಡಿದ್ದು ಹುಳಿ ಆದ್ರೂ ಹೋಳಿಗೆ ಸಿಹಿ ಅಂತ ಉಣಿಸಿದ್ರಿ. ನೋಡು, ಚಿಕ್ಕಂದಿಂದ ನನಗೆ ದೊಡ್ಡದಕ್ಕೆ ಕೈ ಅಡಿಗೆನ ಅಭ್ಯಾಸ. ನೀನ್ ಮಾಡಿದ ಅಡಿಗೆ ನನ್ನ ಕೈ ತಿನ್ನಕ್ಕಾಗಲ್ಲ. ಈಗ ಏನ್ ಮಾಡೋಂತೀಯ? ಹೌದ್ರಿ, ನಿಮ್ ನಾಲ್ಗಿಗೆ ನಿಮ್ ಅಕ್ಕೆ ಕೈನಾಗಿನ ರುಚಿ ಸರಿ ಬರೋ ಹಾಗಿದ್ರೆ ನನ್ನದಕ್ಕೆ ಮದ್ವೆ ಆದ್ರಿ. ಹಕ್ಕರ ಚಿಕಿತ್ಸೆ ಮದ್ವೆ ಆದ್ರೇನಾ? ಅನ್ನಪೂರ್ಣ, ತಾಳಿ ತೆಗೆದು ಒಂದ್ ಹಗ್ಗ ಬಿಗಿರಿ, ನೆಮ್ಮದಿಯಾಗಿ ದೀಪ ಬಿಡ್ತೀನಿ. ನಾಲ್ಗೆ ರುಚಿಗೊಬ್ಳು, ಹಾಸಿಗೆ ರುಚಿಗೊಬ್ಳು ಬೇಕನ್ನ ಇಂತ ಗಂಡನ್ ಕಟ್ಕೊಂಡು ಇನ್ನೆಂತ ಹೋಗ್ಬೇಕು ನಾ ಈ ಮನೆ ಆಗಿರ್ಲಿ. ಅನ್ನಪೂರ್ಣ, ಮಧ್ಯಾಹ್ನ ಆಫೀಸ್ ಊಟ ಕಳಿಸ್ಲಾ? ಬೇಕಾಗಿಲ್ಲ. ಕೇಶವ, ಏನೋ ಇದು, ಬರೀ ಹೋಟೆಲ್ ಕೋರ್ಟ್ ಹೋಗ್ತಾ ಇದೆಯೇನೋ? ಬನ್ನಿ ಕ್ಯಾಂಟೀನ್ಗೆ ಹೋಗೋಣ. ಕೇಶವ, ಊಟ ಆಯ್ತಾ? ನನಗ್ ಬೇಡ, ನೀವು ಹೋಗಿ. ಒಳ್ಳೆ ರಿಕ್ರೂಟ್ ತರ ಕೇಳ್ತಲ್ಲ ಊಟ ಆಯ್ತಾ ಅಂತ. ನಮ್ಮ ಕೇಶವನಿಗೇನ್ ಕಮ್ಮಿ, ತಿಂದಂತ ಅತ್ತಿಗೆ ನಳಪಾಕ ಮಾಡಿ ತಿನ್ನಿಸ್ತಾರೆ. ದೇವ್ರಂತ ಅಣ್ಣ, ಇನ್ನಿವನು ಮುಟ್ಟಿದ್ದೆಲ್ಲ ಚಿನ್ನ. ಇಲ್ಲಿವರೆಗೂ ಯಾವ ಕೇಸ್ ಓದಿದಾನೆ ಹೇಳು? ಇವ್ರ ಅಣ್ಣನ ಆಶೀರ್ವಾದನೇ ಇವನ್ ಗೆಲ್ಲಿಸ್ತಿರೋದು. ನಮಗೂ ಇದಾರೆ ಸಂಸಾರದಲ್ಲಿ ನಾವ್ ಕಟ್ಕೊಂಡ ಹಿತೈಷಿಗಳು. ಕೋರ್ಟ್ಗೆ ಹೋಗ್ತೀನಿ ಅಂದ್ರೆ ಸಾಕು, ಈರುಳ್ಳಿಲ್ಲ, ಬೆಳ್ಳುಳ್ಳಿಲ್ಲ, ಮೆಣಸಿನ್ಕಾಯಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಅಯ್ಯಯ್ಯ ತಲೆ ತಿಂತಾರೆ. ಅಯ್ಯೋ ಕೇಶವ, ಕ್ಯಾಂಟೀನಲ್ಲೂ ಸೀಟ್ ಸಿಗೋದು ತುಂಬಾ ಕಷ್ಟ. ನಿನಗಿರೋ ಅದೃಷ್ಟ ನಮ್ಗಿಲ್ಲ. ಬರ್ತೀವಪ್ಪ, ಬರ್ತೀವಿ. ಏನಣ್ಣ ಇದು? ಊಟ ತಂದಿದ್ದೀನಿ ಕೇಶವ. ನಾವಿಬ್ರು ಒಟ್ಟಿಗೆ ಊಟ ಮಾಡಿ ಎಷ್ಟು ದಿವಸ ಆಗೋಯ್ತು. ಇಲ್ಲಿ ನೋಡು, ನಿನಗಿಷ್ಟವಾದ್ದು ಅಂತ ಹೆಸರುಕಾಳು ಪಲ್ಯ, ಈರುಳ್ಳಿ ಸಾಂಬಾರನ್ನ ನಿಮ್ಮ ಅತ್ತಿಗೆ ಕೈಲಿ ಮಾಡಿಸ್ಕೊಂಡ್ ಬಂದಿದ್ದೀನಿ. ನಾನು ಊಟ ತಂದಿರೋದು ನಿಮ್ಮ ಅತ್ತಿಗೆ ಗೊತ್ತಿಲ್ಲ ಕಣೋ. ನೀನ್ ನಿನ್ನ ಹೆಂಡತಿಗೂ ತಿಳಿಸ್ಬೇಡ. ಗಂಟೆ ಒಂದಾಗೋಯ್ತು, ನೀನ್ ಕೈ ತೊಳ್ಕೊಂಬ, ನಾ ತಟ್ಟೆಗೆ ಊಟ ಹಾಕಿರ್ತೀನಿ. ಹೋಗು. ಕೇಶವ, ಮಿಡಿ ಉಪ್ಪಿನಕಾಯಿ ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ತಂದಿದ್ದೀನಿ, ತಿನ್ನು. ಯಾಕಣ್ಣ ಒಂಥರ ಇದೆಯಾ? ಯಾಕೂ ಇಲ್ಲಪ್ಪ, ಯಾಕೂ ಇಲ್ಲ. ನಾನು ನಡ್ಕೊಂಡ್ಬರ್ತಿರೋವಾಗ ಚಪ್ಪಲಿ ಒಳಗ್ ಕಲ್ ಸೇರ್ಕೊಂಡು ಕಾಲಿಗೆ ನೋವಾಯ್ತು ಅಷ್ಟೇ. ಗಾಳಿ ಬೀಸಿ ಕಣ್ಣೊಳಗ್ ಧೂಳು ಬಿತ್ತು, ಕಣ್ಣು ಉಜ್ಕೊಂಡ್ಬಿಟ್ಟೆ, ನೀರು ಬಂತು ಅಷ್ಟೇ. ನೀನು ಊಟ ಮಾಡು, ನಾನು ಮುಖ ತೊಳ್ಕೊಂಡ್ಬರ್ತೀನಿ. ಕೇಶವ, ಯಾಕಪ್ಪ ಸುಮ್ಮನೆ ಕೂತ್ಬಿಟ್ಟೆ? ಊಟ ಮಾಡೋ. ನಿಮ್ದು ಊಟ ಆಯ್ತಾ ಅಣ್ಣ? ನಾನು ಆಮೇಲೆ ಊಟ ಮಾಡ್ತೀನಿ, ಮೊದಲು ನೀನು ಊಟ ಮಾಡು. ನೀನು ಒಂದು ತಿನ್ನೋಣ.
ಅಣ್ಣ ಅಣ್ಣ ಕೇಶವ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ತಗೊಳ್ಳಿ. ಅಬ್ಬಬ್ಬಬ್ಬಾ ಏನೇ ಇದು ಹಾಲು ಸಕ್ಕರೆ ಇಲ್ಲದೆ ಬರೀ ಡಿಕಾಕ್ಷನ್ ಹೇಗೆ ಕುಡಿಯೋದು? ಆರೋಗ್ಯಕ್ಕೋಸ್ಕರ ಆಗಾಗ ಕಹಿನೇ ನಿಲ್ತಾ ಇರ್ಬೇಕು. ನಮಸ್ಕಾರ ಬುದ್ಧಿ. ಓ ನೀನಾ? ಸಾಮಾನೆಲ್ಲ ತಗೊಂಬಂದಿದ್ದೀನಿ. ಸರಿ ಒಳಗಡೆ ಇಡ್ಸು. ಒಳಗಡೆ ಹೋಗಿದ್ರಪ್ಪ? ನೋಡು, 5 ಭಾಗ ಮಾಡಿ ಅವ್ರವ್ರ ಭಾಗನ ಅವ್ರವ್ರಿಗೆ ಕೊಟ್ಟು ನಮ್ಮ ಭಾಗನ ನಮ್ಮ ರೂಮಿಗೆ ತಕೊಂಬ. ಭಾಗನ? ಅದು ಈ ಮನೇಲಿ ಯಾವತ್ತೂ ನಡೆದಿಲ್ವಲ್ಲ? ಈಗ ನಡೀತಾ ಇದೆಯಲ್ಲ. ಪುಣ್ಯಾತ್ಮ, ಅವತ್ ಯಾವ ಬಾಯಿಂದ ಕಿತ್ಲೆ ಹಣ್ಣು ಭಾಗ ಮಾಡ್ಲಾ ಅಂತ ಕೇಳಿದ್ರು. ಅದೇ ರೀತಿ ಇವತ್ತು ನಮ್ಮ ಸಂಸಾರನೇ ಭಾಗ ಆಗುತ್ತೆ. ನೋಡು, ಅವ್ರವ್ರ ಭಾಗನ ಅವ್ರವ್ರ ರೂಮಿಗೆ ಕಳಿಸ್ಬಿಡು. ಬುದ್ಧಿ, ಕಾಯಿ ಮಾಡ ದುಡ್ಡು ತಗೊಂಬಂದಿದ್ದೀನಿ, ತಗೊಳ್ಳಿ ಬುದ್ಧಿ. ಅಲ್ಲೇ ಕೊಟ್ಟು ಹೋಗು. ನಮ್ಮಣ್ಣನ್ನೇ ಯಾರು ಅಂತೀಯೇನೆ? ಅದನ್ ಕೇಳೋಕ್ ನೀನ್ ಯಾರೇ? ಹೊಲ ಗದ್ದೆಗಳಲ್ಲಿ ಬರೋ ಆದಾಯನೆಲ್ಲ ಅವ್ರೊಬ್ರೇ ತಗೋತಿದ್ದಾರೆ ಅಂತಿದೀಯಾ? ಇನ್ನೊಂದ್ಸಲ ಹಾಗಂದ್ರೆ ನಿನ್ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಮಾ ಬೀರಲ್ವಾ ನೀವು? ಕತ್ತರಿಸ್ಬಿಡ. ನಮಗ್ ಬೇಕಾದ ಒಂದೊಂದು ಬಿಡಿ ಕಾಸು ಅವ್ರ ಹತ್ರ ಕೇಳೋ ಕರ್ಮ ನನಗೆ ಯಾಕ್ರಿ ತಂದಿಟ್ಟಿದ್ದೀರಾ? ಅದನ್ನ ಹೇಳಿ, ಆಮೇಲೆ ಬೇಕಾದ್ರೆ ಕತ್ತರಿಸ್ಕೊಳ್ಳಿ. ಅಂದ್ರೆ ನಮ್ಮ ಅಣ್ಣನ ಹತ್ರ ದುಡ್ಡು ಕೇಳೋದು ನಿನ್ ಕರ್ಮನ? ನೋಡು, ನನ್ ಏನ್ ಬೇಕಾದ್ರೂ ಒಂದು ನಮ್ಮ ಅಣ್ಣನ್ನೇ ನಾನು ಅಂದ್ರೆ ನೀನ್ ಇಲ್ಲೇ ಸಮಾಧಿ ಮಾಡಿಬಿಡ್ತೀನಿ. ಹುಷಾರ್. ಹಾ, ಮಾಡ್ತೀರಾ? ಯಾಕೆ ಮಾಡಲ್ಲ? ನಿಮ್ಗೊಬ್ರಿಗೆ ಸ್ವಾಭಿಮಾನ ಇರೋದು, ನನಗೂ ಐತೆ. ನಾನಂತ ಅವ್ರ ಮನೆಗೆ ಹೋಗ್ತೀನಿ. ಅವ್ರ ಮನೆಗೆ ಹೋಗ್ತೀಯಾ? ಹೌದು. ಹೋಗು, ಹೊರಡು. ಇನ್ನೊಂದು ನಿಮಿಷ ಈ ಮನೇಲಿ ಇರ್ಬೇಡ. ಗೆಟ್ ಲಾಸ್ಟ್. ಕೈ ಮಾಡಿದ್ರಲ್ಲ, ಈ ದೋಷ ಈ ಸಂಸಾರದಾಗ ಒಂದ್ಕಿಂತ ಕೂಡ ನಡೀತಾ ಇರೋದು ಇವತ್ ನಿಮ್ಮ ಅಣ್ಣನ ಮಾತಿನಿಂದ ನಡೆದೈತೆ. ಒಗ್ಗಟ್ಟಿನ ಸಂಸಾರದಾಗ ಒಂದ್ ಹೆಣ್ಣಿನ ಕೋಲೆ ಹಾಗಂತ ಪೇಪರ್ನ ಗೊತ್ತಾಗ್ತದೆ ನಿಮ್ ಫೋಟೋ ನಿಮ್ಮ ಹೆಸರು ಬರ್ತೈತೆ. ಅವಾಗ ಹೊಟ್ಟೆ ತುಂಬಾ ಹಾಲು ಕೊಟ್ಟು ಸಣ್ಣಕ್ಕಿರಿ ಸಣ್ಣಕ್ಕಿರಿ. ಏನೋ ನೀನ್ ಮಾಡಿದ ಕೆಲಸ? ಹೆಣ್ಣೆಂಗ್ಸ್ ಮೇಲೆ ಕೈ ಮಾಡ್ತೇನೋ? ಹೆಂಗಸ್ರ ಮೇಲೆ ಕೈ ಮಾಡ್ತೇನೋ? ಅಯೋಗ್ಯ ಮುಟ್ಟಾಳ. ಇನ್ನೊಂದ್ಸಲ ಹೆಂಗಸ್ರ ಮೇಲೆ ಕೈ ಮಾಡ್ತೇನೋ? ಹೌದು, ಮಾಡ್ತೀನಿ. ಅವಳು ನನ್ನ ಹೆಂಡತಿ, ಅದಕ್ಕಾಗಿ ನಾನು ಅವಳಿಗೆ ಹೊಡಿತೀನಿ, ಸಾಯಿಸ್ತೀನಿ. ಇದನ್ನೆಲ್ಲ ಕೇಳೋಕ್ ನೀವ್ಯಾರ್ರಿ? ಈ ಮನೇಲಿ ನಿಮ್ ಸ್ಥಾನ ಏನು? ನಿಮ್ ಅಧಿಕಾರ ಏನು? ಖಾಲಿ ನಿಮ್ ದೊಡ್ಡಸ್ತಿಗೆ ಏನು? ಹೊಲ ಗದ್ದೆಗಳು ಬರೋ ಆದಾಯನೆಲ್ಲ ನೀವು ಒಬ್ರೇ ತಗೋತಾ ಇದ್ದೀರಲ್ಲ, ನಮ್ಮ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ನಮ್ಮ ಮಕ್ಕಳು ಮರಿ ಬಗ್ಗೆ ಸ್ವಲ್ಪನಾದ್ರೂ ಚಿಂತೆ ಮಾಡಿದೀರಾ ಅಂತ ಅವಳು ಕೇಳ್ತಾ ಇದ್ದಾರೆ. ಇದೆಲ್ಲ ಅವಳಿಗೆ ಬೇಕು, ನನಗಲ್ಲ. ಅದಕ್ಕಾಗಿ ನಾವು ಪಡ್ಕೋತೀವಿ, ನಾವು ಸಾಯ್ತೀವಿ. ಇದನ್ನೆಲ್ಲ ಕೇಳೋಕೆ ನೀವ್ಯಾರ್ರಿ? ನೋಡ್ತೀಯ ಸೀತಾ, ಅವನೆಂಥ ಮಾತಾಡ್ಬಿಟ್ಟ. ನೀವ್ಯಾರ್ರಿ ಅಂತ ನನ್ನೇ ಕೇಳ್ಬಿಟ್ಟಲ್ಲ. ತಂದೆ ತಾಯಿ ತೀರ್ಕೊಂಡ ಮೇಲೆ ಆ ಕೊರತೆ ಇಲ್ಲದೆ ನನ್ನ ಪ್ರಾಣದಲ್ಲಿ ಅವ್ರ ಪ್ರಾಣ ಇಟ್ಕೊಂಡು ಸಾಕದೆ ಬೆಳೆಸ್ದೆ. ಇವತ್ತು ನೀವ್ಯಾರ್ರಿ ಅಂತ ನನ್ನೇ ಕೇಳ್ಬಿಟ್ಟಲ್ಲ. ನಮ್ಮ ಮಕ್ಕಳಲ್ವಾ, ನಮ್ಮ ಹೊಟ್ಟೆಲ್ಲಿ ಹುಡ್ತಿದ್ರು. ನಾವು ಸಾಕಿ ಬೆಳೆಸಿದ ಮಕ್ಕಳಲ್ವೇನ್ರಿ? ನಮ್ಮ ಮಕ್ಕಳು ನಮ್ಮನ್ನ ಕಾಲಿಂದ ಓದ್ರೆ ನಾವು ಅವ್ರ ಕಾಲನ್ನ ಕಡ್ದಾಕ್ಬಿಡ್ತೀವ? ನಿಜ ಸೀತಾ, ನಿಜ.
ಗೋಪಿ ಎಂತದು ಇಷ್ಟೊತ್ತು ಆಡಿದ ಸಾಕಾಗ್ಲಿಲ್ಲವೋ ಎದ್ದು ಬಾರೋ. ನಾನು ಬರೋದಿಲ್ಲ, ನಾನು ದೊಡ್ಡಪ್ಪನ ಪಕ್ಕದಲ್ಲೇ ಮಲ್ಕೊಳ್ಳೋದು, ನಾನು ಇಲ್ಲೇ ಇರ್ತೀನಿ, ನಾ ಬರೋದಿಲ್ಲ, ಹೋಗು. ದೊಡ್ಡಮ್ಮ ಅಂತೆ ದೊಡ್ಡಪ್ಪ, ನೀನು ಅವರ ಜೊತೆ ಮನೆಗೆ ಅವರ ಬುದ್ಧಿ ನಮ್ಮ ಮೈಗೆ ಚೆನ್ನಾಗಿ ಅಳಿಸು. ನೀನೀಗ ಬರೋದಿಲ್ಲ, ಹೋಗು. ಬರೋದಿಲ್ಲ ಅಮ್ಮ ರಾಜೇಶ್ವರಿ, ಮಗುನ್ ದನ ಬರ್ದಾಗ ಬಡಿತೀಯಲ್ಲಮ್ಮ, ನಿನ್ ಸ್ವಲ್ಪ ಆದ್ರೂ ಕರುಣೆ ಬೇಡವಾ? ರಾಜೇಶ್ವರಿ, ನೀನ್ ಮಗುನ್ ಹೊಡಿತಿದ್ರೆ ನನ್ ಕರೆ ಚೂರು ಅಂತಿದೆ. ಹೀಗೆ ನಮ್ಮ ಹೊಡೆಯೋದು ಚಂದುಂಟು ಚಂದುಂಟು. ನನ್ನ ಮಗನಿಗೆ ನಾನು ಹೊಡೆಯುದು, ಅದನ್ನು ಕೇಳೋದಕ್ಕೆ ನೀವು ಯಾರು? ನೀವಂತೂ ಅವನ ತಲೆ ಮೇಲೆ ಕುಡಿಸ್ಕೊಂಡು ಪೂರ ಕೆಡಿಸಿ ಬಿಟ್ಟಿದ್ದೀರಾ. ಇದರಿಂದ ನಿಮಗೇನು ಕಷ್ಟ, ಅದರಿಂದ ನನಗೆ ನಷ್ಟ. ಹೆತ್ತವರಿಗೆ ಗೊತ್ತು ಮಕ್ಕಳನ್ನು ಹೇಗೆ ಸಾಕುವುದೆಂದು. ನಿಮ್ಮಂತ ಬಂಜ ಮುದ್ದೆಗಳಿಗೆ ಹೇಗೆ ಗೊತ್ತಾಗಬೇಕು? ನಡೆಯೋ. ನೋಡಿದ್ರ, ಈ ಮನೇಲಿ ಆಳ ದುಡ್ದಿದ್ದಕ್ಕೆ ನನ್ ಕಟ್ಟಿರೋ ಪಟ್ಟಣ. ಸೀತಾ, ಸಮಾಧಾನ ಮಾಡು, ಸಮಾಧಾನ ಮಾಡು. ಕೇಶವ, ಕೇಶವ, ಏನ ಇಷ್ಟೊತ್ತಿನಲ್ಲಿ? ನೀನೊಂದು ಲಾಯರ್ ನೋಟಿಸ್ ಕೊಡ್ಬೇಕು. ನೋಟಿಸು? ನಡಿ ನಡಿ. ಯಾರ್ಗಣ್ಣ ನೋಟಿಸು? ವಿನಾಕಾರಣ ತಂದೆ ಮಕ್ಕಳನ್ನ ಬೇರೆ ಮಾಡ್ತಿರೋ ಒಬ್ಬ ತಾಯಿಗೆ. ಹಾಗೆ ನಡೆದಿದೆ ಅನ್ನೋದಕ್ಕೆ ಆಧಾರ ಏನಾದ್ರು ಇದೆಯಾ? ಆಧಾರ ಇದೆ. ಸರಿ, ಡೀಟೇಲ್ ಆಗಿ ಹೇಳಣ್ಣ. ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳು. ವಾದಿ ಹೆಸರು ರಾಮರಾವ್, ಪ್ರತಿವಾದಿ ಹೆಸರು ರಾಜೇಶ್ವರಿ, ಮಗು ಹೆಸರು ಗೋಪಿ. ಅಣ್ಣ, ಗೋಪಿ ನನಗೆ ಮಗು ಅಲ್ವಾ? ಅವನ ಮೇಲೆ ನನಗೆ ಹಕ್ಕಿಲ್ವಾ? ಈ ಬಂಜೆ ಮುತ್ತುಗಳಿಗೆ ಏನ್ ಗೊತ್ತು ಮಕ್ಕಳು ಸಾಕೋದು ಅಂತ ಕೇಳ್ತಾರಲ್ವ ನಿಮ್ಮ ಮತ್ತಿಗೆ? ನಾವು ಹೇಗೋ ಮಕ್ಕಳಿಲ್ಲವರಾದ್ವಿ. ನಾವಿವತ್ತು ಈ ಬಂಜೆತನದಲ್ಲಿ ಯಾಕೆ ಬದುಕ್ತಾ ಇದ್ದೀವೋ? ನಮ್ಮ ಹೊಟ್ಟೆಯಲ್ಲಿ ಮಕ್ಕಳಾದ್ರೆ ನೀವೆಲ್ಲಿ ಬೀದಿ ಪಾಲಾಗ್ತಿರೋ ಅಂತ ಬಂಜೆತನ ಸ್ವತಃ ತಾನೇ ತಂದ್ಕೊಳ್ಳಲ್ಲೋ ನಿಮ್ಮ ಮತ್ತಿಗೆ? ನಮ್ಮನ್ನ ಬಂಜೆ ಗೊಡ್ಡುಗಳು ಅಂತೀರೇನ್ರೋ? ಏಯ್ ಏಯ್, ನಿಮಗೆಲ್ಲ ಒಬ್ಬೊಬ್ಬನೇ ಮಗನು. ಆದ್ರೆ ನೀವು 4 ಜನ ತಮ್ಮಂದಿರು ನಮಗ್ ಮಕ್ಕಳೇ ಕಂಡ್ರು. ಹಾಗಂದ್ಕೊಂಡೆ ಅದೇ ತೃಪ್ತಿಯಲ್ಲಿ ಬದುಕ್ತಾ ಇದ್ದೀವು. ನನ್ನ ಎದೆ ಮೇಲೆ ಮಲಗದೆ ಇದ್ರೆ ಗೋಪಿಗೆ ನಿದ್ದೆ ಬರೋದಿಲ್ಲ ಕಣೋ. ಅವನಿಲ್ದೇ ಇದ್ರೆ ನನಗ್ ನಿದ್ದೆ ಬರೋದಿಲ್ಲ ಕಣೋ. ಅದು ಗೊತ್ತಿದ್ದು ನನ್ನಿಂದ ಗೋಪಿನ ದೂರ ಎಳ್ಕೊಂಡು ಹೋದ್ನಲ್ಲೋ ನಿಮ್ಮ ಹೊತ್ತಿಗೆ. ಏನೋ ಅವನ ಮೇಲಿನ ಕೋಪಕ್ಕೆ ಅವ್ರು ಹಾಗಂದಿರ್ಬೋದು. ನೀ ಯಾಕೆ ನಾನು ಅನ್ಕೋತೀಯ? ಹೋಗು, ನಿದ್ದೆ ಮಾಡು. ನಿದ್ದೆ? ಆ ನಿದ್ದೆನೇ ನನಗೆ ಬರ್ತಾ ಇಲ್ಲ ಕಣೋ. ನನ್ನ ನಿದ್ದೆ ಕದ್ದವ್ರ ಮೇಲೆ ಕೇಸ್ ಮಾಡಿ ಗೆದ್ಕೊಡು ಅಂತ ನೀನು ಕೇಳ್ಕೊತಾ ಇದ್ದೀನಿ. ಕೇಶವ, ನನ್ನ ಸಕಲ ಸಂಪತ್ತನ್ನು ಕಿತ್ಕೊಡ್ರೋ, ನಿದ್ದೆ ಮಾತ್ರ ನನಗೆ ಕೊಡ್ರೋ. ಅಣ್ಣ, ಬೇಡ ಬಿಡ್ರು, ಬೇಡ ಬಿಡು, ಬೇಡ. ಇನ್ ಸ್ವಲ್ಪ ದಿವಸ ಕಾಣುವ ಈ ಮನೆ, ಆಮೇಲೆ ಈ ಮನೆ ನರ್ಕ ಆಗೋಗುತ್ತೋ, ನರ್ಕ ಆಗೋಗುತ್ತೆ. ಆಗ ನಾನು ಶಾಶ್ವತವಾಗಿ ನಿದ್ರೆ ಮಾಡ್ತೀನಿ. ಅಣ್ಣ, ಹಾಗೆಲ್ಲ ಹೇಳ್ಬೇಡಣ್ಣ, ಹಾಗೆಲ್ಲ ಹೇಳ್ಬೇಡ. ನೀನಿಲ್ದೆ ನಾವು ಬದುಕಕ್ಕಾಗಲ್ಲ, ನಾವು ಬದುಕಕ್ಕಾಗಲ್ಲ. ಹೇಳು, ನೀನ್ಯಾಕೆ ಕೊಳ್ತೀಯ? ಅಳಬೇಡ. ಕೇಶವ, ಹೋಗು, ನಿದ್ದೆ ಮಾಡೋಗು, ಹೋಗು. ಅಮ್ಮ, ಅಪ್ಪ ಬಂದ್ರು.
ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಮಂಜಯ್ಯ, ಇದನ್ನೆಲ್ಲ ತಗೊಂಡು ಒಳಗಡೆ ಇಡು. ಜೊತೆಗೆ ಅದು ಅಲ್ಲದೆ ಇವತ್ತು ಭಾನುವಾರ, ಅಕೇಶನ್ ನಂಬರ್ 2. ಕಟ್ಕಲ್ಲಪ್ಪನವ್ರೆ, ಹೇಗಿದೆ ನಿಮ್ ಶಾಂತ ಜಟ್ಟು? ಇದೇ ನಿಮ್ ಸಂಸಾರದ ಗುಟ್ಟು. ಮಾಡಬೇಡಿ ಎಲ್ಲೂ ರಟ್ಟು. ಅರೆ ಏನಣ್ಣ ಇದು? ಈ ಸಾರಿ ನೀನ್ ಖಂಡಿತವಾಗ್ಲೂ ಇಳ್ದೋಗ್ತಿದ್ಯಾ? ಯಾಕೆ ಡಯಟ್ ಎಕ್ಸರ್ಸೈಸ್ ಜಾಸ್ತಿ ಆಯ್ತಾ? ಅದಕ್ಕೆ ನೀವ್ ಹೆಣ್ಣಿಗಾಯಿ ಮಾಡಿ ಕಳಿಸ್ಕೊಡ್ತೀರಾ ಅಂತ ನಾನು ಮೈಯೆಲ್ಲ ಬಾಯಿ ಮಾಡ್ಕೊಂಡು ಕಾಯ್ತಾ ಇದ್ದೆ. ಕಳಿಸ್ತಿಲ್ಲ, ಓಕೆ ಇರ್ಲಿ, ನೋ ಪ್ರಾಬ್ಲಮ್. ರಾತ್ರಿಯರೇ ನಿಮ್ಗೆಲ್ಲ ಸ್ವೀಟ್ ತಗೊಂಬಂದಿದ್ದೀನಿ. ಏನಮ್ಮ, ಏನಾದ್ರೂ ಉಂಟು ವಿಶೇಷವಾದ ಅಕೇಶನ್? ಏನಿದು ಎಲ್ಲ ಭೂತ ನಿಂತಿದ್ದೀರಲ್ಲ? ಅಲ್ಲ ನಾನೇನಾ ಅಥವಾ ಭೂತಾನ? ಗೋಪಿ, ಬಂದೇಪ್ಪ. ನನ್ ಪಾದ ಹಿಂದಿದೆಯಾ ಮುಂದಿದೆಯಾ ನೋಡೋ. ಮುಂದೇದಪ್ಪ. ಹೌದಲ್ಲ, ತಿರುಗಿದಲ್ಲ. ಸುಬಿ, ಯಾಕೆ ಮಕ್ಕ ತಿಂಡಿಸ್ಕೊಂಡಿದ್ಯಲ್ಲ? ಓಹೋ, ಬಹಳ ದಿನಗಳಿಂದ ನಾನು ಬರ್ಲಿಲ್ಲ ಅಂತಾನ? ಬೇಜಾರು ಮಾಡ್ಕೋಬೇಡ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಓಕೆ. ಲೋ ಡಾಕ್ಟರ್, ನಿನಗೆ ಈ ಸರಿ ನಾನು ಬೆಲ್ಲ ಜಿಲೇಬಿ ತಂದಿಲ್ಲ, ಬರೀ ಬೆಲ್ಲ ತಂದಿದ್ದೀನಿ, ತಿನ್ಕೋ. ಏನೋ ಏನಿದು? ಯಾರು ಮಾತಾಡ್ತಿಲ್ವಲ್ಲ? ಇವತ್ತು ಏಪ್ರಿಲ್ ಫಸ್ಟಾ ಅಲ್ವಲ್ಲ? ಅದೇ, ಓಹೋ, ನೀವೆಲ್ಲ ಮಾತಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ನನ್ನ ಜೊತೆ ಮೌನ ವ್ರತ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಅಥವಾ ಇವನೇನಾದ್ರೂ ಹೊಸ ರೂಲ್ಸ್ ಮಾತಾಡಬಾರ್ದು ಅಂತ ಮಾಡಿದಾನ? ಏನೋ ಇಷ್ಟು ಎಲ್ಲರೂ ಮಾತನಾಡ್ತಾನೆ ಇದ್ದರು, ನೀವು ಬಂದ ಕೂಡ ನಿಲ್ಲಿಸಿಬಿಟ್ಟಿದ್ದಾರೆ. ನೀವು ತಂದಿರೋ ಸ್ವೀಟ್ ಎಲ್ಲ ತಿನ್ನೋದಕ್ಕೆ ಇಲ್ಲಿ ಯಾರು ಗತಿಗೆಟ್ಟು ಕುಳಿತಿಲ್ಲ. ಅವರವರಿಗೆ ಬೇಕಾದನ್ನು ಅವರವರು ತರಿಸಿಕೊಂಡು ತಿನ್ನುತ್ತಿದ್ದಾರೆ. ಅದನ್ನೆಲ್ಲ ನಮ್ಮ ರೂಮಿನಲ್ಲಿ ಇಡಿ. ನಮ್ಮ ರೂಮ್ನಲ್ಲಿ ಯಾಕೆ? ಇವತ್ತು ನಮಗೆ ಪ್ರಶ್ನೆ ಇದೆಯಾ? ವಿರಸದಲ್ಲಿ ಸಿಕ್ಕಿ ನಾನಿಲ್ಲಿ ಹೇಳುತ್ತಿದ್ದೇನೆ, ನೀವು ಸರಸದ ಮಾತನಾಡುತ್ತಿದ್ದೀರಾ. ಈಗಲೇ ಎಲ್ಲರೂ ನನ್ನ ಮೇಲೆ ಹೊಟ್ಟೆ ಹೊರತುಕೊಳ್ಳುತ್ತಿದ್ದಾರೆ, ಗೊತ್ತುಂಟಾ? ರಾಜೇಶ್ವರಿ, ಗಂಡ ಅಷ್ಟು ದೂರದಿಂದ ಬಂದಿದ್ದಾನೆ, ಅವನು ಯೋಗಕ್ಷೇಮ ಕೇಳದೆ ಚಾಡಿ ಹೇಳಕ್ ಶುರು ಮಾಡಿಬಿಟ್ಟಿಯಲ್ಲ. ಮತ್ತೆ ಬೇಡವು, ಅವರಿಗೆ ವಿಷಯ ಗೊತ್ತಿಲ್ಲದಿದ್ದಕ್ಕೆ ನನ್ನನ್ನು ಈ ಹಾಳು ಕೊಂಪೆಯಲ್ಲಿ ಬಿಟ್ಟು ಹೋಗಿರುದು. ಎಂತದು ಮಾರಾರೆ, ನಾನು ಇಲ್ಲಿ ಈ ಮನೆಯಲ್ಲಿ ಒಂದು ನಿಮಿಷ ಕೂಡ ಇರಲಿಕ್ಕಿಲ್ಲ, ಗೊತ್ತುಂಟಾ? ಏನಿದು? ನನ್ನ ಇಂಜಿನಿಯರಿಂಗ್ ಮೈಂಡ್ ಕನ್ಫ್ಯೂಸ್ ಮಾಡ್ತಾ ಇದ್ದಾಳಲ್ಲ. ನೀನು ಪ್ರತಿಪಕ್ಷದಿಂದ ಈ ರೀತಿ ಮಾತಾಡ್ತಾ ಇದ್ಯೋ ಅಥವಾ ವಿರಕ್ತಿಯಿಂದ ಹೊಡೆದಾಡ್ತಾ ಇದ್ಯೋ? ನನಗಂತೂ ಒಂದು ಅರ್ಥ ಎಂತದು ಮಾರಾರೆ, ನಾನೆಂತದಕ್ಕೆ ಹೊಡೆದಾಡಲಿ? ನನ್ನ ಮಗನನ್ನು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಕಳಿಸಲಿಕ್ಕೆ ಆಗದಿದ್ದ ಈ ಅರಮನೆಯಲ್ಲಿ ನಾನೆಂತದಕ್ಕೆ ಇರೋಬೇಕು ಅಂದಿದ್ದುಂಟು? ತಪ್ಪೇನು? ನಿನಗ ನಿನ್ನ ಮಗನ ಕಾಲಿನೇ ಹೆಚ್ಚತ್ತಲ್ಲ, ನನ್ನ ಗಂಡನ ಕೋಟಿನ ವಿಷಯ ನಿನ್ನ ಕಣ್ಣಿಗೆ ಬೀಳಿಲ್ಲೇನು? ನನ್ ಮಗಿಗೆ ಹಾಲು ಕೊಡ್ಬೇಕಾದ್ರೆ ಜಜ್ಜಿಗೆ ಅಪ್ನೆ ಕೇಳ್ಬೇಕಾಗ್ತದೆ ಈ ಮನ್ಯಾಗ. ಅದೆಲ್ಲ ಬಾಯ್ಬಿಟ್ಟು ಹೇಳ್ರಿ. ಯಾಕೆ ನನ್ ಗಂಡ ದುಡ್ಡು ತಂದಾಕ್ತಿಲ್ವ ಈ ಮನ್ಯಾಗ? ಎಂತದು? ಹಾಗಾದ್ರೆ ನನ್ನ ಗಂಡ ದುಡ್ಡು ಹಾಕುತ್ತಿಲ್ಲವಾ? ನನ್ನ ಗಂಡ ತಂದಾಕ್ತಿಲ್ಲೇನು? ಅಣ್ಣ, ಇದು ನಮ್ಮನೇನೇನಾ? ಇದ ಮೊನ್ನೆ ತಾನು ಮಾರಣ ಹೋಮ ನಡೆದ ಶ್ರೀಲಂಕಾಕ್ಕೆ ಬಂದು ಹಿಡಿದ್ಬಿಟ್ಟಿದ್ದೀನ. ಇಷ್ಟು ಕುಡಿದು ನಮ್ಮನೆ ತಾನೇ? ಇಲ್ಲ ಪ್ರಸಾದ್, ಇದು ನಮ್ಮನೆ ಅಲ್ಲ ಕಣೋ. ಈ ಮನೆ ಹೆಂಗಸರೆಲ್ಲ ಸೇರ್ಕೊಂಡು ಮಾಡ್ತಾರ ಕೆಲ್ಸಕ್ಕೆ ಈ ಮನೆ ನರಕ ಆಗೋಯ್ತು. ಅವ್ರವ್ರ ಅಡಿಗೆ ಅವರವರೇ ಮಾಡ್ಕೋತಾ ಇದ್ದಾರೆ, ಅವ್ರವ್ರ ಸಂಸಾರ ಅವರವರೇ ನೋಡ್ಕೋತಾ ಇದ್ದಾರೋ. ಐ ಡೋಂಟ್ ವಾಂಟ್ ಟು ಹಿಯರ್ ಎನಿ ಮೋರ್ ಆರ್ಗ್ಯುಮೆಂಟ್ ಅಬೌಟ್ ದಿಸ್. ಯಾರ ಮಾತಂದಿದ್ದು ಬುಲ್ಡೋಜರ್ ತಂದು ಒಬ್ಬೊಬ್ಬರನ್ನು ಭೂಗತ ಮಾಡಿಬಿಡ್ತೀನಿ. ಯಾರು? ಈ ಶ್ರೀಧರ, ಈ ಕೇಶವನ, ಇಲ್ಲ ಈ ಮುರುಳಿನ, ಅಥವಾ ಈ ಮಾತಾಯಿನ? ಅಣ್ಣಯ್ಯ, ಅರ್ಥವಾಯ್ತು. ಪರಿಸ್ಥಿತಿ ನಿನ್ ಕೈ ಮೀರೋಗಿದೆ. ನಿನಗೆ ನೆಕ್ಸ್ಟ್ ನಾನ್ ತಾನೆ, ನಾನ್ ನೋಡ್ಕೊತೀನಿ. ನಾನು ಇವ್ರನ್ನೆಲ್ಲ ದಾರಿ ತರ್ತೀನಿ. ಹೇಳ್ರು, ಮತ್ತೆ ಯಾವತ್ತಾದ್ರು ಯಾರಾದ್ರೂ ಈ ತರ ಈ ಮನೇಲಿ ನಡ್ಕೊಂಡ್ರೆ ನನ್ನ ಹೊಟ್ಟೆ ಹುಟ್ಟಿದ ಮಗನೇ ಆದ್ರೂ ಮರ್ಡರ್ ಮಾಡ್ಬಿಡ್ತೀನಿ. ನಾವು ಪಂಚಪಾಂಡವರು. ಇದು ಪಂಚಪಾಂಡವರ ನಿಲಿಯ. ಪಂಚಪಾಂಡವರ ಗುಟ್ಟು ಯಾವಾಗಲೂ ಒಗ್ಗಟ್ಟು. ನಾವು ಬದುಕಿದ್ರು ಇಲ್ಲೇ ಬದುಕಬೇಕು, ಸತ್ರು ಇಲ್ಲೇ ಸಾಯ್ಬೇಕು. ರಸ್ತೆ ಹೊರತು ಈ ಮನೆಯಿಂದ ಆಚೆ ಹೋಗುದು ಕನಸಿನ ಮಾತು ಅಂತ ತಿಳ್ಕೊಳ್ಳಿ. ಮಾವ, ನಾನ್ ನೋಡ್ದೇ ಇರೋ ಪಂಚಪಾಂಡವರು ನಮ್ಮ ದೇಶದಲ್ಲೇ ಹುಟ್ಟಿದ್ರು ಅನ್ನೋ ನಿಜವಾಗಿದ್ರೆ, ನಮ್ಮ ಇಂಡಿಯಾ ದೇಶದಲ್ಲಿ ಕರ್ನಾಟಕ, ಆಂಧ್ರ, ಒರಿಸ್ಸಾ, ಕೇರಳ ಅಂತ ಹಲವಾರು ರಾಜ್ಯಗಳು ಯಾಕಿರ್ತಾ ಇದ್ವು? ನಮ್ಮದು ನಮಗೆ ಇರ್ಲಿ ಅನ್ನೋ ದೇಶಗಳಾಗಲಿ ಮನೆಗಳಾಗ್ಲಿ ಬೇರೆ ಬೇರೆ ಆಗಿರೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಪಂಚಪಾಂಡವರ ವಿಷಯ ಎಲ್ಲ ಪುಸ್ತಕದಲ್ಲಿದ್ರೇನೆ ಚಂದ. ಹೌದು ಪ್ರಸಾದ, ಬಲವಂತ ಸೇರಿಸಿದ್ದು ಯಾವತ್ತೂ ಬಲವಾಗಿರಲ್ಲ ಕಣೋ. ಇಂಥ ಪರಿಸ್ಥಿತಿಲಿ ನೀವು ಬೇರೆ ಆಗೋದೆ ಎಲ್ರಿಗೂ ಒಳ್ಳೇದಪ್ಪ. ಸಾಯಿಸ್ಬಿಡ್ತೀನಿ. ಯಾವ ಗಳಿಗೆ ನೀವು ಮನೆ ಕಾಲಿತ್ಯೋ, ಒಳ್ಳೆ ಹೊಸ ಮನೆ ಕಾಗೆ ನುಗ್ಗುತ್ತಾಗೆ. ತಿರುಗಿನ ತಿಂಗಳಲ್ಲಿ
ದಿಕ್ಕಿನ್ಯಾಯ ಮಾಡಕ್ ಬಂದಿದ್ಯಾ ಒದ್ದು ಬಿಡ್ತೀನಿ ಕೆಡ ಐಸೆ ಕೆಡ ಬಾವ ಸ್ವಲ್ಪ ಶಾಂತವಾಗಿ ಮಾತಾಡಿ. ಈ ಮನೇನ ಭಾಗ ಮಾಡಿ ಮಧ್ಯಸ್ಥಿಕೆ ವಹಿಸೋದಕ್ಕೋಸ್ಕರ ನಾನೇ ಅವ್ರನ್ನ ಕರ್ಸಿದ್ದೀನಿ. ನಮಗ್ ಸಹಾಯ ಮಾಡಕ್ ಬಂದವ್ರನ್ನ ಗೆಟ್ ಔಟ್ ಅನ್ನೋದು ನಾಗರಿಕರ ಲಕ್ಷಣ ಅಲ್ಲ ಬಾವ. ಇಲ್ಲಿ ತನಕ ನೀನ್ ಯಾಕೆ ಮಾತಾಡ್ಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಕಡೆಯದಾಗ ಮಾತಾಡೋದು ಕಾನೂನು ಪ್ರಕಾರವಾಗೇ ಮಾತಾಡ್ತಿದ್ದೆ. ವೆರಿ ಗುಡ್. ಅದ್ಗೆ ನೀವೆಲ್ಲ ಹೆಂಗಸರು ಸೇರಿ ಮೆಚ್ಚಿ ಸೆಲೆಕ್ಟ್ ಮಾಡ್ಕೊಂಡು ಬಂದು ಸುವಾಸೆ ನಿಮ್ಮನ್ನೇ ಮೀರಿಸ್ತಿದ್ರಿ ಹಾಗೆ. ಕಂಗ್ರ್ಯಾಚುಲೇಷನ್ಸ್ ಯುವರ್ ಕಾಲ್ಗುಣ ಮೈ ಡಿಯರ್ ಜಯಾ, ಕಂಗ್ರ್ಯಾಚುಲೇಷನ್. ಡಿಯರ್ ಅನ್ನೋ ಪದ ಉಪಯೋಗಿಸಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಹೌದು, ನಾನ್ ಹೇಳೋದು ಅದೇ. ಅವ್ರವ್ರ ಕಣ್ಣೀರು ಅವ್ರವ್ರ ಕಣ್ಣಲ್ಲೇ ಬಂದ್ರೆ ಒಬ್ರು ಕಣ್ಣೀರನ್ನ ಇನ್ನೊಬ್ರಾದ್ರೂ ಒರೆಸ್ಬೋದು. ಅಣ್ಣ, ನೆಟ್ಟಿಕಲ್ಲಪ್ಪನವ್ರು ಹೇಳಿದ್ದು ಸರಿಯಾಗಿದೆ ಅಣ್ಣ. ಈ ಹೆಂಗಸರು ಮನೆನ ನರ್ಕ ಮಾಡ್ತಾ ಇದ್ರೆ ನಾವು ಗಂಡಸರು ಗೊತ್ತಾಗ ಚಿತ್ರಹಿಂಸೆ ಅನುಭವಿಸ್ಬೇಕು. ಬೇರೆ ಬೇರೆ ಇದ್ರೆ ಅಟ್ಲೀಸ್ಟ್ ಪ್ರೀತಿ ವಿಶ್ವಾಸನಾದ್ರೂ ಉಳಿಯುತ್ತೆ. ಕರೆಕ್ಟ್ ಆಗಿ ಹೇಳಿದೆ ಅಣ್ಣ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಹಾಗಳಾದ್ರೆ ನನಗೆ ಕೆಲಸ ಇಲ್ಲ ಅನ್ನೋ ಭಯ ಇಲ್ಲದೆ ಬದುಕಬಹುದು. ಮತ್ತೆ ಇನ್ಯಾಕ್ರಪ್ಪ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ? ಯಾರನ್ನ ಕರೆಸಿ ಬಾಯಿಗಳನ್ನ ಹಂಚ್ಕೊಂಡಿ. ತಡೀರಿ, ಯಾರನ್ನೋ ಕರೆದು ಭಾಗ ಹಾಕ್ಸಿ ನಮ್ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡಬೇಡಿ. ಮನೇಲೆ ಇದಾರಲ್ಲ ಇಂಜಿನಿಯರು, ಡಾಕ್ಟ್ರು, ಲಾಯರು ಎಲ್ಲ ಅವರೇ ಲೆಕ್ಕ ಹಾಕಿ ಭಾಗ ಮಾಡ್ಲಿ. ಇದು ನಾಟಕ ಆಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು. ಚೆನ್ನಾಗಿರಲ್ಲಪ್ಪ, ಖಂಡಿತ ಚೆನ್ನಾಗಿರಲ್ಲ. ನಿಜಾನ ನಿಜ ಅಂತ ತಿಳ್ಕೊಳ್ದೆ ಹೋದ್ರೆ ನೆತ್ತಿ ಮೇಲಿರೋ ನೆರಳು ಸಹ ಬೆಂಕಿ ಆಗೋಗುತ್ತೆ. ಅಣ್ಣ ಅಣ್ಣ, ನೀನಾದ್ರೂ ಮಾತಾಡೋಣ. ನಿಲ್ಲಿಸುದಿಲ್ಲ ಮಾರಾಯರೆ. ರಾಜೇಶ್ವರಿ, ಹಾಗೆ ಮಾಡಿದ್ರೆ ಅರ್ಧರಾತ್ರಿ ಹೊತ್ತಿನಲ್ಲಿ ನಾನು ನೇಣುವಾಗಿಕೊಂಡು ಗೊತ್ತು ಹೋಗುತ್ತೇನೆ, ಗೊತ್ತುಂಟಾ? ಅಮ್ಮ ಬೇಡ ತಾಯಿ, ನಾನು ಬದುಕಿರೋವರೆಗೂ ನೀನಿಂಥ ಮಾತಾಡಬಾರ್ದಮ್ಮ. 10 ತಲೆಮಾರು ತಣ್ಣಗಿರ್ಬೇಕು ಅಂತ ನಾನೀ ಮನೆ ಕಟ್ಸಿದ್ದೀನಿ ಹೊರತು ನೀನ್ ಸಾಯಕಲ್ಲಮ್ಮ. ಪ್ರಸಾದ್, ನಿನ್ನ ನಾನು ಇಂಜಿನಿಯರ್ ಮಾಡ್ದೆ ಕಣೋ. ಚೂರ್ ಚೂರ್ ಆಗ್ತಿರೋ ಈ ಮನೆಗೆ ಕಾಂಕ್ರೀಟ್ ಮಾಡೋಕ್ ನಿನ್ ಕೈ ಸಾಧ್ಯ ಏನು? ಲೋ ಶ್ರೀಧರ, ನೀನ್ ಡಾಕ್ಟರ್ ಆಗಿದ್ಯಾ. ನಮ್ ಸಂಸಾರಕ್ಕೆ ಬಂದಿರೋ ಈ ಕಾಯಿಲೆ ವಾಸಿ ಮಾಡೋಕೆ ನಿನ್ನ ಹತ್ರ ಯಾವ್ದಾದ್ರೂ ಔಷಧಿ ಇದೆಯೇನೋ? ಕೇಶವ, ನೀನ್ ಲಾ ಓದಿದ್ಯಾ. ನಿನ್ ವೃತ್ತಿ ಧರ್ಮಕ್ಕೋಸ್ಕರ ನೀನ್ ಆರ್ಗ್ಯೂ ಮಾಡೋವಾಗ ಎಷ್ಟು ಸಂಸಾರಗಳು ಒಡೆದು ಹಾಳಾಗಿ ಹೋದ್ವು. ಅದ್ರಲ್ಲಿ ಯಾರ ಶಾಪ ನಮಗ್ ತಟ್ಟಿದೆಯೋ ಇವತ್ತು ನಮ್ ಸಂಸಾರ ಒಡೆದು ಚೂರ್ ಚೂರ್ ಆಗ್ತಿದೆಯಲ್ಲೋ. ಹಾಕಿ, ಭಾಗ ಹಾಕಿ, ಹಾಕ್ರಿ, ಭಾಗ ಹಾಕ್ರಿ. ಮನಸ್ಸುಗಳನ್ನ, ಭಾವನೆಗಳನ್ನ, ಪ್ರೀತಿನ, ಪ್ರಾಣಗಳನ್ನ, ರಕ್ತ ಸಂಬಂಧನ ಹೊಡೆದು ಭಾಗ ಭಾಗ ಮಾಡಿ ಹಾಕಿ. ಹಾಕ್ರಿ, ಹಾಕೊಳ್ರು, ಭಾಗ ಮಾಡಿ ಹಾಕ್ರಿ, ಹಾಕ್ ಹೋಗ್ರಿ, ಹೋಗ್ರಿ. ಅಮ್ಮ ಅಮ್ಮ, ಎಲ್ಲ ಬೇರೆ ಆಗ್ಬಿಟ್ರಿ. ದೊಡ್ಡಪ್ಪ ಇಲ್ಲೇ ಇರ್ತಾರಮ್ಮ. ಸುಮ್ಮನೆ ಬಿದ್ದುಕೊಳ್ಳೋ. ದೊಡ್ಡಪ್ಪ ಅಂತ ದೊಡ್ಡಪ್ಪ, ಅವರವರ ಭಾಗಕ್ಕೆ ಅವರವರು ಗೋಡೆ ಹಾಕಿಕೊಂಡು ಎಲ್ಲರೂ ಇಲ್ಲೇ ಇರುತ್ತಾರೆ. ಡ್ಯಾಡಿ ಡ್ಯಾಡಿ, ಎಲ್ಲ ಕಡೆ ಗೋಡೆ ಹಾಕ್ಬಿಟ್ರೆ ನನ್ ದೊಡ್ಡಪ್ಪನ ಹತ್ರ ಹೇಗೋಗ್ಲಿ ಡ್ಯಾಡಿ? ಗೋಡೆ ತುಂಬ್ಕೊಳ್ಳಬೇಕು. ಏನದು? ಯಾರು ನೀವು? ಲೇನ್ ಪೂರ್ಣ, ಲೇನ್ ಪೂರ್ಣ, ಸುಮ್ಮನೆ ಮಲ್ಕೊಳ್ರಿ. ನೋಡು ಇಲ್ಲಿ. ಕೊಡ್ತೀವಲ್ಲ, ಕೊಡು ಬೇಗ. ಬೀಗದ ಕೈ ಕೊಡು. ಬೀಗದ ಕೈ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ. ಲೇನ್ ಪೂರ್ಣ, ಬೀಗದ ಕೈ ಅಂತ ಕೊಟ್ಬಿಡ ಬೇಗ. ಲೇ, ತಪ್ಪು ಮಾಡ್ರಿ ಕೇಸು ಅಂತ ನಿನ್ನ ಜೈಲಿಗೆ ಕಳಿಸ್ಬಿಡ್ತೀನಿ, ನೋಡ್ತಾ ಇರು. ದೇಶವನ್ನು ಗಲಾಟೆ ನಡೀತಾ ಇದೆ ಕಡೆ. ಓಯ್, ಗಲಾಟೆ ಇಲ್ಲ, ಎಂತದಿಲ್ಲ. ನಿಮ್ಮ ನಾಜಿನಿದೇವಿ ಗಂಡನೆದುರು ನಿಂತು ಡ್ಯಾನ್ಸ್ ಪ್ರೋಗ್ರಾಮ್ ನಡೆಸುತ್ತಿದ್ದಾರೆ. ಕಡೆ ಅವನು ಹೊಡಿತಾ ಇದ್ದ ಕಾಣಿಸ್ತದೆ. ನೀವು ಅಲ್ಲಿಗೆ ಹೋದ್ರೆ ಹೊಡೆದು ತಿನ್ನೋದು ಗ್ಯಾರಂಟಿ, ಗೊತ್ತುಂಟಾ? ಅಂತ ಕಡೆ ನಾನು ಏನು ಹೇಳ್ತೀನಿ ಅಂತ ಹೇಳೋದು ಬೇಡ, ನನಗೆ ಕೊಳ್ಳಿ. ತಾರ ಅಂತ ಕೊಟ್ಬಿಡೆ. ನನ್ ಕಳ್ರಪ್ಪ. ನಿನ್ ಗಂಡನ್ ಪ್ರಾಣ ತೆಗೆದ್ಬಿಡೆ. ನನ್ ಪ್ರಾಣ ಮುಖ್ಯ, ನಿನ್ ಹಾರ ಮುಖ್ಯನ ಕೊಟ್ಬಿಡೆ. ಗೊತ್ತಾ ಇದೀರಿ, ನೀವೇನಾದ್ರೂ ಗಲಾಟೆ ಮಾಡಿದ್ರೆ ಪ್ರಾಣ ತೆಗೆದ್ಬಿಡಿ.
ಯಾಕೆ ಹೇಳ್ತಾ ಇದೀಯಾ? ಬೇರೆ ತಂದು ಕೊಡ್ತೀನಿ, ಸುಮ್ಮನೆ ಗೊತ್ತಿದೆ ಬಿಡ್ರಿ. ನೋಡ್ದ್ಯಾ ಅದಕ್ಕೆ ಕೈ ಕಿತ್ಕೊಂಡ್ ಬಂದೆ. ನೀವ್ ಹೆಂಗ್ ಕಿತ್ಕೊಂಡು ಹೋಗ್ರು ಅಂತ ಅನ್ಪೂರ್ಣ ಪಕ್ಕದ ಮನೆ ಪ್ರಸಾದನ್ ಬಡಿತಾರಂಗಿಲ್ಲ, ನೋಡ್ಕೊಂಡ್ ಬರ್ತೀನಿ. ಬಿಡ್ರಿ, ಈ ಟೋತಿಲ್ ಬರ್ತಾನೆ ಸಾಲ್ದ, ಸುಮ್ನೆ ಬಿಡ್ರಿ. ನಾವು ಪಕ್ಕದ ರೂಮ್ ಹೋಯ್ತಾ ಇದೀವಿ. ನೀವಿಬ್ರು ಏನಾದ್ರೂ ಗಲಾಟೆ ಮಾಡಿದ್ರೆ ಇಬ್ಬರನ್ನ ಸಾಯ್ತಾಕ್ಬಿಡ್ತೀನಿ. ಹುಷಾರ್, ನಡಿಯೋ. ಅಯ್ಯೋ ಅಯ್ಯಯ್ಯೋ ಅಯ್ಯೋ, ನನ್ ಮನೆಯೆಲ್ಲ ಹಾಳಾಗೋಯ್ತಲ್ಲಪ್ಪ. ಇಷ್ಟೊಂದ್ ಜನ ಇರೋ ಮನೆಯಾಗೆ ಒಬ್ಬರ ಸಹಾಯಕ್ ಬರ್ಬೇಡ್ವೇನ್ರಿ? ನೀವು ಗಂಟೇನ್ರಿ? ಪಕ್ಕದ ರೂಮಲ್ಲಿ ಕೇಶವ್ ಹೊಡಿತಾ ಇದಾರೆ ಅನ್ಸುತ್ತೆ. ಸುಮ್ಗೆ ಕುಂತ್ಕೊಂಡ್ರಿ, ಇಷ್ಟೊಂದು ಒರ್ಸ್ಕೊಂಡು ಸಾಲ್ದ, ಅಲ್ಲಿ ಹೋಗಿ ಒರ್ಸ್ಕೋಬೇಕಾ? ಹಿಂಗೆ ಕುಂತ್ಕೊಂಡ್ರೆ ಮುಗಿಸ್ಬಿಡ್ತಾನೆ. ನಮ್ಮ ಏನೇನು ಗುಂಡು, ಅವ್ರಿಗೆ ಮಾತ್ರ ಏನು ಮಾಡೋದು ಬೇಡ. ನಿನ್ ಗಂಡ ಜೀವಂತ ಉಳಿಬೇಕಾದ್ರೆ ನೀನು ನಿನ್ ಮಗ ಇಬ್ರು ಮುಗಿಸ್ಕೊಳ್ಳಿ. ಅನ್ಪೂರ್ಣ, ಲೇ ಅನ್ಪೂರ್ಣ, ಕಳ್ಳರು ಹೊರಟೋಗಿದಾರ ಕಣೆ. ಅಪ್ಪ ಕನ್ನಡಕ ಕನ್ನಡಕ? ನಮ್ ಸೀದನ್ ಕನ್ನಡಕ ಇದ್ದಾಗಿದೆಯಲ್ಲ. ಅಯ್ಯೋ, ನಿಮ್ ಶ್ರೀಧರಾನೇ ನನ್ ಕಾಸಿನ ತರ ಕದ್ಕೊಂಡು ಹೋಗಿರೋದು. ನನ್ಗ ಗೊತ್ತಿತ್ತು ಈ ಮನೆಯಾಗ ಹಿಂಗಾಗುತ್ತೆ ಅಂತ. ನೀನ್ ಸುಮ್ಕೆ ಬಿಟ್ಕೊಳ್ಳಲ್ಲ. ಇದೇನ್ರಿ ಇದು? ಇದು ನಿಮ್ ಕೇಸ್ ಬರಂದಲ್ವಾ? ಹೌದಲ್ಲ? ಅಯ್ಯೋ, ನನಗ್ ಮೊದ್ಲೇ ಗೊತ್ತಿತ್ತು ಅವನಿಂತ ಕೆಲಸ ಮಾಡ್ತಾನೆ ಅಂತ. ನಮ್ಮಮ್ಮ ಮಾಡ್ತಿದ್ ಮದುವೆನ ಇಲ್ಲೇ ಹೋಗ್ಬೇಕೇನ್ರಿ? ಅಯ್ಯೋ ಕೇಶವ, ಕೇಶವಣ್ಣ ಇಲ್ಲಿ ಮುತ್ತಾಕೊಂಡ್ಬಂದು ನನ್ನ ರೂಮಲ್ಲಿ ಕಳ್ತನ ಮಾಡ್ತೀಯ. ನೀನೇ ಮುಸ್ಕಾಕೊಂಡು ನನ್ನ ರೂಮಿಗೆ ಬಂದು ಕಳ್ತನ ಮಾಡಿ ಈಗ ನನಗೆ ದಬಾಯಿಸ್ತೀಯಾ? ಏನಂದೆ? ಯಾರ್ದ ಇದು? ಇದ್ಯಾರ್ದು? ನಂದೆ. ಮತ್ತೆ ಇದು ನನ್ನ ರೂಮಿಗೆ ಏನೋ ನನ್ನ ಮೇಲೆ ಕೈ ಮಾಡಿ ಏನೋ ಅಣ್ಣ ಅಂತ ಮರ್ಯಾದೆ ಬಿಟ್ಟೆ ನನಗೆ ಬಿಡಲ್ಲ ನಿನ್ನ. ಅಯ್ಯೋ, ನನ್ ಮದ್ವೆಗಳೆಲ್ಲ ಹೋದ್ವು. ಬಳೆ ಹೋಯ್ತು, ಚೈನ್ ಹೋಯ್ತು, ಓಲೆ ಹೋಯ್ತು. ನೀವ್ ಯಾವ ಸಿನೆ ಗಂಡಾರಿ? ಅಯ್ಯೋ, ಇದು ನಿಮ್ಮ ತಮ್ಮ ಮುರುಳಿ ಸೌಕಲು. ಎಲ್ಲವನ್ನೂ ಅವನೇ ತೆಗೆದುಕೊಂಡು ಹೋದ, ನನ್ನನ್ನು ಮುಳುಗಿಸಿ ಬಿಟ್ಟ. ಅಯ್ಯ ಉಡುಪಿ ಕೃಷ್ಣ, ಹೋದ್ವು. ಏನಣ್ಣ ಮುಸ್ಕಾಕೊಂಡ್ಬಂದು ನನ್ನ ರೂಮ್ನಲ್ಲಿ ಕಳ್ತನ ಮಾಡೋ ಧೈರ್ಯ ಬರ್ತೀರ ನಿನಗೆ? ನಂದೇ ಗೊತ್ತು, ನಿನ್ನ ಯಾರು ನನ್ನನ್ನೇ ಕೇಳ್ತೆ ಮಾಡೋದೆಲ್ಲ ಮಾಡ್ಬಿಟ್ಟು. ನಿಲ್ಲಿಸ್ರಿ ಸಾಕ್, ನಿಲ್ಲಿಸ್ರಯ್ಯ. ರಾಮರಾಯರೇ, ಒಬ್ಬರನ್ನೊಬ್ಬರು ಹೊಡ್ಕೊಂಡು ಬಡ್ಕೊಂಡು ಸಾಯಕ್ಕೆ ನಿಮಗೆ ಯಾರಿಗೂ ಹಕ್ಕಿಲ್ಲ. ಇಲ್ಲಿ ನೋಡಿ, ಇಲ್ಲಿದೆ ಪಾರ್ಟಿಷನ್ ಡೀಡ್, ಅಣ್ಣ ತಮ್ಮಂದಿರ ಆಸ್ತಿ ವಿಭಾಗದ ಪತ್ರ. ಇದ್ರ ಮೇಲೆ 5 ಜನವು ಸೇರಿ ಸೈನ್ ಮಾಡಿ ಅವರವರ ಭಾಗಕ್ಕೆ ಚೈನಾ ಗೋಡೆ ಕಟ್ಟಿಸ್ಕೊಳ್ಳಿ. ಆಮೇಲೆ ನಿಮ್ಮ ಕೈ ಸಿಕ್ಕಿದ ಆಯುಧಗಳನ್ನ ತಗೊಂಡು ಹೊಡೆದಾಡಿ. ಆಗ ಮಾತ್ರ ನಿಮಗೆ ಸಾಯೋ ಹಕ್ಕಿದೆ. ಈ ಕುರುಕ್ಷೇತ್ರ ಸಂಗ್ರಾಮ ಪ್ರಾರಂಭಕ್ಕೆ ಮುಂಚೆ ನಾವೆಲ್ಲ ಬೇರೆ ಬೇರೆ ಆಗಿದೀವಂತ ಇದ್ರ ಮೇಲೆ ಸೈನ್ ಮಾಡಿ. ಬಾರೋ ರಾಮರಾಯರೇ, ಮೊದ್ಲು ಸೈನ್ ಮಾಡು ಬಾ. ಇಂಜಿನಿಯರ್ ಮಾಡೋದಕ್ಕೆ ಹೇಳು. ಯಾಕೆ ಲಾಯರೇ ಮೊದಲು ಮಾಡ್ಲಿ? ನಾನು ಯಾಕೆ ಮಾಡ್ಲಿ? ಆ ಡಾಕ್ಟರ್ನೇ ಮಾಡಕ್ ಹೇಳಿ. ಮುರಳಿನೇ ಮಾಡ್ಲಿ. ಬುದ್ಧಿ ಯಾರು ಮಾಡೋದು ಬೇಡ. ಬುದ್ಧಿ ಸ್ವಲ್ಪ ತಡಿ. ಈ ಮನೆ ಚೂರ್ ಚೂರ್ ಹಾಕೋಯ್ತು. ಹಿಂಗಾಗೋದಕ್ಕೆ ಒಬ್ಬ ನಮ್ಮ ಖರ ಬದ್ಮಾಸವನೇ. ಬುದ್ಧಿ ನಿನ್ನ ಮುಖಕ್ಕೆ ಬೆಂಕಿ ಹಾಕ. ಯಾರು ಅಂತ ಕೇಳ್ತೀಯ? ಕಾಗೆ ಜಾತಿ ನನ್ನ ಮಗನೇ. ನೀನೇ ಕಣು ಆ ನಿಯತ್ತಿಲ್ ನಾಯಿ. ನಿನ್ನ ಕಣ್ಣಿನ ಈ ಮನೆ ಈ ಗತಿ ತಂದಿತ್ತು. ಹೂವಿನ ಪಲ್ಲಕ್ಕೆ ಅಂತ ಮನೆಯಲ್ಲಿ 5 ಒಲೆ ಉರಿ ಹಾಗೆ ಮಾಡಿದ್ದು ನಿನ್ನ ಹೊಟ್ಟೆ ಉರಿನೇ ಕಣು. ನಿನ್ನ ಕತ್ತರಿಸುವವರೆಗೂ ಆ ಉರಿ ಹಾರೋದಿಲ್ಲ. ನೀವು 5 ಜನ ಬೇರೆ ಬೇರೆ ಆಗ್ತಾ ಐತೆ. ಅವ್ನ ಕಣ್ಣು ನೋಡಿ ಬುದ್ಧಿ ಹಂಗೆ ನಿಲ್ತೈತೆ. ಕಣಕ್ಕೆ ಹಾಕ್ತೀನಿ ಬುದ್ಧಿ, ಅವ್ನ ಕಣಕ್ಕೆ ಹಾಕ್ತೀನಿ. ಮಂಜಯ್ಯ, ಇವನೇನೋ ಮಾಡ್ತಾನೆ ಪಾಪ. ಈ ಮನೆ ಹೀಗಾಗೋದಕ್ಕೆ ನಾನೋ ಕಾರಣ. ನನ್ನ ಕೈಲಾಗದೆ ಹೇಳಿತನ ಕಣೋ. 4 ಜನ ತಮ್ಮಂದ್ರನ್ನ ಒಂದು ದಾರಿ ನಡ್ಸಕ್ಕಾಗ್ದೋ ಅಸಮರ್ಥ ಕಣೋ ನಾನು. ಬಾರೋ, ನನ್ನ ಕತ್ತರಿಸು, ಬಾರೋ ನನ್ನ ಕತ್ತರಿಸು. ಅಣ್ಣಯ್ಯ, ನೀನೇನ್ ತಪ್ಪು ಮಾಡಿದ್ದೀಯ? ನಮ್ಮ ಹೆಂಡತಿದ್ರನ್ನ ನಾವು ಒದ್ಬಸ್ತಲ್ಲಿ ಇಟ್ಕೊಳಕ್ಕಾಗದೆ ನಮ್ಮನಿಗೆ ನಾವೇ ಬೆಂಕಿ ಇಟ್ಕೊಂತೀವಿ.
ಭಾಗ ಆಗದೆ ಇದ್ರೆ ನೇರ ಹಾಕೊಂಡು ಸಾಯ್ತೀನಿ ಅಂತ ಎದುರಿಸ್ತಾ ಇದ್ದಾಳಲ್ಲ ಇವಳು ಹಿಡ್ಕೊಂಡು ಬದಿಯಕ್ಕಾಗದೆ ನನ್ನ ಕೈಗೆ ನಾನೇ ಬಳೆ ಪಟ್ಕೊಂಡೆ. ಎಲ್ಲ ಆಗಿದ್ದು ಈ ಹೆಣ್ಣು ಪಿಸಾಚಿಗಳಿಂದಾನೆ. ಒಂದೇ ಏಟಿಗೆ 5 ಜನ ಕತ್ತು ಸಾಕ್ಬಿಡ್ತೀನಿ. ಓಯ್ ಎಂತದು ಮಾರಾಯರೆ, ರಾಜ ಮಹಾರಾಜರನ್ನ ಸುಮ್ಮನೆ ಬಾಯಿ ಬಿಡುತ್ತಾ ನಿಂತು ಬಿಟ್ಟಿದಿರಲ್ಲ, ಎಂತದಾಯ್ತು? ಹೆಂಗಸು ಗಂಡಸಿನ ನೆರಳು ಅವ್ರು ಯಾವ ಕಡೆ ಹೋದ್ರೆ ಆ ಕಡೆ ನೆರಳು ಬರುತ್ತೆ ಅಂದ್ರಲ್ಲ. ಮನೆ ನರ್ಕ ಆದ್ರೆ ಹೆಂಗಸರ ಕಾರಣ, ಅದೇ ಸ್ವರ್ಗ ಆದ್ರೆ ಗಂಡಸ್ರ ಕನಸೇನಾ? ಒಳ್ಳೇದಲ್ಲ ನಿಮ್ಗೆ, ಕೆಟ್ಟದಲ್ಲ ನಮ್ಗ. ಕತ್ತರಿಸ್ತೀರೇನ್ರಿ? ಕತ್ತರಿಸಲ ಮತ್ತ. ಅಯ್ಯೋ ಪಾಪ, ಅರ್ಥವಾಗ್ಲಿಲ್ಲ. ಹೋಗ್ಲಿ ನೀವಾದ್ರೂ ಹೇಳ್ರಿ. ವೆಲ್ 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 ಮೈ ಡಿಯರ್ ಬ್ರದರ್ಸ್, ದಯವಿಟ್ಟು ನನ್ನ ಕ್ಷಮಿಸಿ. ನಾವು ಪಂಚಪಾಂಡವರು, ಆದ್ರೆ ಅವರು 5 ಸೀರೆಗಳಲ್ಲಿ ಒಂದಾಗಿರೋ ದ್ರೌಪದಿಯರು. ಅವ್ರ 5 ಜನ ಯಾವಾಗಲೂ ಒಂದೇ. ಆದ್ರೆ ಒಂದೇ ಅನ್ಕೊಂಡಿದ್ದ ನಾವುಗಳು ಬೇರೆ ಬೇರೆಯಾಗಿ ಬಿಡಿಬಿಡಿಯಾಗಿ 5 ಜನ ಆಗೋದ್ವಿ. ಈ ಬದಲಾವಣೆಗೆ ಕಾರಣ ಏನು ಗೊತ್ತಾ? ಹೆಂಗಸರ ಬಗ್ಗೆ ನಮಗಿರೋ ಉದಾಸೀನತೆ. ಸಂಸಾರ ಸಾಹಸಕ್ಕೆ ಬರೀ ಗಂಡಸರಿದ್ರೆ ಮಾತ್ರ ಸಾಲದು, ಹೆಂಗಸರದ್ದು ಅದರಲ್ಲಿ ಸಮಪಾಲದೆ ಅಂತ ತೋರ್ಸ್ಕೊಳಕೋಸ್ಕರ ಹೆಂಗಸರ ಪಾರ್ಟಿ ಆಡಿದ ನಾಟಕ ಇದು. ಈ ನಾಟಕದ ಸೂತ್ರಧಾರಣಿ ನಮ್ಮ ದೊಡ್ಡಪ್ಪಿಗೆ ಸೀತವ್ವ ಅಂಡ್ ಪ್ಲಾಂಟ್ ಬಾಯ್ ಮುರಳಿ, ಸಪೋರ್ಟೆಡ್ ಬೈ ಮಿಸ್ಟರ್ ನಟಕಲಪ್ಪ ಅಂಡ್ ಹಿಸ್ ಸನ್. ಮಾವಂದ್ರೆ ತಗೊಳ್ಳಿ ನಿಮ್ ದುಡ್ಡು, ವಾಚು ಎಲ್ಲ. ಒಡವೆ ಎಲ್ಲ ಅತ್ತಿಗೆಯವ್ರು ಕೊಟ್ಬಿಟ್ಟಿದ್ದೇನೆ. ನಿಮ್ಮನ್ನೆಲ್ಲ ಸ್ವತಃ ಕಟ್ಟಾಕಿ ತನ್ನ ಕೈಯಾರೆ ಹೊಡೆಯೋಕ್ ಮನ್ಸಬಾರ್ದೆ ಮುರಳಿ ನನ್ನ ಸಹಾಯ ಕೇಳ್ದ. ಅದ್ರಲ್ಲೂ ನಮ್ಮಪ್ಪ ಅವ್ರ ಜೀವನದಲ್ಲಿ ಫಸ್ಟ್ ಟೈಮ್ ಮಾಡಿದ ಒಳ್ಳೆ ಕೆಲಸಕ್ಕೆ ನಾನೀ ಹಾಳು ಕೆಲಸ ಮಾಡ್ಬೇಕಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಲೇಬೇಕು. ರಾಮರಾಯ, ಕೆಟ್ಟೋಗಿರೋ ಮನೆ, ಮುರಿದು ಬಿದ್ದಿರೋ ಮನೆ, ಇವೆಲ್ಲ ನಾವು ಗಂಡಂದ್ರು ಹೆಂಡತಿರನ್ನ ನಿರ್ಲಕ್ಷ್ಯ ಮಾಡಿದ್ರಿಂದ. ಆದ್ರೆ ಒಂದಲ್ಲ ಒಂದ್ ದಿನ ಹೆಂಡತಿರು ಗಂಡಂದ್ರನ್ನ ನಿರ್ಲಕ್ಷ್ಯ ಮಾಡೋ ಕಾಲ ಒಂದೇ ಬರುತ್ತಪ್ಪ. ನಾವು ಹೆಂಡತಿರ್ನ ಗುಲಾಮ್ರು, ದಾಸಿಯರು ಅಂತ ಅನ್ಕೊಂಡಿದ್ವಿ. ಆದ್ರೆ ಪ್ರತಿಯೊಬ್ಬ ಗಂಡಸುನು ತನಗೆ ಅರಿವಿಲ್ದಂಗೆ ಹೆಂಡತಿರ ದಾಸನಾಗಿರ್ತಾನೆ. ಅಷ್ಟರಲ್ಲಿ ನಾನು ನನ್ನ ಹೆಂಡತಿನ ಉದಾಸೀನ ಮಾಡಿದ್ರಿಂದಲೇ ಅಪ್ಪ ನನ್ನ ಮನೆ, ನನ್ನ ಸಂಸಾರ ನರಕ ಆಗೋಯ್ತು. ಕಷ್ಟ ಸುಖನ ಸಮನಾಗಿ ಹಂಚಿಕೊಂಡು ಸಂಸಾರನ ಸ್ವರ್ಗ ಮಾಡೋ ಗೃಹಿಣಿನೇ ಮನೆ ಹೆಂಡತಿ ಕಣಪ್ಪ. ಇದೇ ದಾಂಪತ್ಯ ಧರ್ಮ. ಇದು ಆಸ್ತಿ ವಿಭಾಗದ ಪತ್ರ ಅಲ್ಲ ಕಣೋ. ನೀವ್ಯಾರು ಯಾವತ್ತೂ ಬೇರೆ ಬೇರೆ ಆಗದೆ ಇರ್ಲಿ ಅಂತ ಬರ್ಸಿರೋ ಪ್ರಮಾಣ ಪತ್ರ ನೋಡು. ಲೇ ನೆಟ್ಕಲ್ಲ, ನಿಜಕ್ಕೂ ನಿನ್ ಹೆಸರು ಸಾರ್ಥಕ ಮಾಡ್ಕೊಂಡೆ ಕಣೋ. ಸಂಸಾರದ ಗಾಡಿಗೆ ಗಂಡ ಒಬ್ಬನೇ ಚಕ್ರವಲ್ಲ, ಹೆಂಡತಿನೂ ಒಂದ್ ಚಕ್ರ. ಈ 2 ಚಕ್ರ ಇದ್ರೇನೆ ಗಾಡಿ ಚೆನ್ನಾಗಿ ಓಡೋದು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಟ್ಟೆ ಕಣೋ. ಲೇ ನೆಟ್ಕಲ್ಲ, ಜೀವನದ ಹೆದ್ದಾರಿಯಲ್ಲಿ ನೀನೊಂದು ನೆಟ್ಟ ಕಲ್ಲು ಕಣೋ, ನೆಟ್ಟ ಕಲ್ಲು. ಈ ಪಾಠ ಈ ಒಂದು ಮನೆಗೆ ಮಾತ್ರ ಅಲ್ಲ, ಕೂಡಿ ಬಾಳ್ಬೇಕಾದವರು ಹಾಲು ಜೇನಿನ ಹಾಗೆ ಬೆರಿಬೇಕು. ಆಗ್ಲೇ ಸಂಸಾರ ಸುಖಮಯ. ಜಿಂದಾಬಾದ್ ಅದ್ಕೆ, ಜಿಂದಾಬಾದ್. ನಾವು ಮಾಡಿದ ತಪ್ಪುಗಳು ನನಗೆ ಚೆನ್ನಾಗಿ ಒದಿಬೇಕು ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಆದ್ರೆ ಗಡ್ಡ ಮೀಸೆ ಬಿಟ್ಕೊಂಡ್ರು ನಮ್ಮನ್ನ ನೀವು ಒದ್ರೆ ಚೆನ್ನಾಗಿರೋದಿಲ್ಲ ಅಂತ ನಾವೇ ಹೊಡೆದಾಡ್ಕೊಳ್ಳೋ ಹಾಗೆ ಮಾಡಿದ್ರ ಇನ್ಮೇಲೆ ಯಾವತ್ತೂ ಇಂಥ ತಪ್ಪಾಗೋದಿಲ್ಲ. ಕಮಾನ್ 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 ಕಮಾನ್. ಮತ್ತೆ ನಾವು ಪಂಚಪಾಂಡವರಾದ್ವಿ, ಈಗ ನಮಗೆ ಬುದ್ಧಿ ಬಂತು. ಸೊ ಇದೊಂದು ಮಹತ್ತರವಾದ ಅಕೇಶನ್. ಹೊರಗಳನ್ನೆಲ್ಲ ಒಂದು ಮಾಡಿ, ಒಂದೇ ಅಡಿಗೆ ಮಾಡಿ, ಆರೋಗ್ಯಕರ ಕುಟುಂಬ, ತುಂಬಿದ ಸಂಸಾರ, ಸಂತೋಷ ಸಾಗರ. ಸಂತೋಷವಾಗಿ ಬಾಳಿ ಕಿರಕಿರ.